ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್, ಜೂಮ್ ಮತ್ತು ಫೇಸ್ಬುಕ್ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರು, ಸಮಸ್ತ ಗುರುಶಕ್ತಿಯನ್ನ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನ್ನ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ಆದಿಮೂಲ ಶಕ್ತಿಯಾದ ಪರಮಾತ್ಮನನ್ನ ಆವಾಹನೆಯನ್ನು ಮಾಡಿದ ನಾವೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳಿದ ಮಾಸ್ಟರ್ಸ್. ನಾವೀಗಾಗಲೇ ಆ ತುಳಸಿದಳ ಮತವನ್ನ ತುಳಸಿದಳ ಮತ ಆ, ಚಿಂತನೆ ಮಾಡ್ತಾ ಇದ್ವಿ. ಅದರಲ್ಲಿ ನಿನ್ನೆಯ ದಿವಸ ನಾವು ನೋಡಿದ್ವಿ ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ತತ್ವಜ್ಞಾನದಲ್ಲಿ, ಬಹಳಷ್ಟು ತತ್ವಶಾಸ್ತ್ರದಲ್ಲಿ ಅವರದೇ ಆದ ಆಧ್ಯಾತ್ಮಿಕ ಚಿಂತನೆಗಳು ನಡೆದು ಬಂದಿದೆ. ಪ್ರತಿಯೊಬ್ಬರ ವಾದ ಏನು ಅಂತಂದ್ರೆ ನಮ್ಮದು ಸರಿ ಇದೆ, ಉಳಿದವ್ರದ್ದೆಲ್ಲ ತಪ್ಪಿದೆ ಅನ್ನುವುದೇ ಎಲ್ಲರ ವಾದ. ಅಂದ್ರೆ ಅವರವರ ಪ್ರಕಾರ ಅವರ ಆಚರಣೆ ಮಾಡ್ತಾ ಇರುವಂತಹ ಅಧ್ಯಾತ್ಮ ಮಾರ್ಗ ಏನಿದೆ ಅದು ಸರಿ ಇದೆ, ಆದ್ರೆ ಬೇರೆಯವ್ರದೆಲ್ಲ ತಪ್ಪಿದೆ ಅಂತ ಹೇಳಿ ನೀವು ಹೋಗಿ ಕೇಳಿ. ಎಲ್ಲರೂ ಹೇಳ್ತಾರೆ ಏನಂತಾರೆ, ಎಲ್ಲಾ ಧರ್ಮಗಳ ಸಾರ ಒಂದೇ. ತಪ್ಪು ತಪ್ಪು ಹೇಳ್ತಾ ಇದ್ದಾರೆ. ಯಾರು ಎಲ್ಲಾ ಧರ್ಮಗಳ ಸಾರ ಒಂದೇ ಆದ್ರೆ ಮತ್ತೆ ಯಾಕೆ ಎಲ್ಲಾ ಧರ್ಮ, ಮತ್ತೆ ಹೊಸ ಹೊಸ ಧರ್ಮಗಳು ಹುಟ್ಟುಕೊಳ್ಳೋದು ಯಾಕೆ, ಮತಗಳು ಹುಟ್ಟುವುದು ಯಾಕೆ ಅಲ್ವಾ? ಎಲ್ಲಾ ಧರ್ಮದ ಸಾರ ಒಂದೇ ಅಲ್ಲ. ಎಲ್ಲ ಯಾಕೆಂದ್ರೆ ಒಂದು ಮತ ಎಲ್ಲಾ ಮತಗಳನ್ನ ಖಂಡಿಸಿಯೇ ತನ್ನ ಮತವನ್ನ ಪ್ರತಿಷ್ಠಾಪನೆ ಮಾಡೋದು. ನನ್ನ ಮತ ಸರ್ವಶ್ರೇಷ್ಠವಾದ ಹೀಗೆ ಅಂತಂದ್ರೆ ಈ ನನ್ನ ಬೇರೆ ಮತಗಳೆಲ್ಲ ಈ ರೀತಿ ತಪ್ಪಿದೆ, ಹಾಗಿದೆ, ಹೀಗಿದೆ ಅಂತ ಹೇಳಿ ನಾವು ನಿನ್ನೆ ದಿವಸ ನೋಡಿದ್ವಿ ಶಂಕರಾಚಾರ್ಯರು. ಈಗ ನಾವು ಇತ್ತೀಚಿನ ಇದರಲ್ಲಿ ನೋಡಿದ್ರೆ ಶಂಕರರು ಬಂದು ಆ ಅದ್ವೈತ ಅದ್ವೈತ ಸಿದ್ಧ ದ್ವೈತ ಅದ್ವೈತ ದ್ವೈತ ಅಂದ್ರೆ ಏನು? ಜೀವ ಮತ್ತೆ ಪರಮಾತ್ಮ. ಅದ್ವೈತ ದ್ವೈತ ದ್ವೈತ ಅಂದ್ರೆ ಎರಡಲ್ಲ, ಬೇರೆ ಬೇರೆ ಅಲ್ಲ, ಒಂದೇ ಅಂತ ಹೇಳಿ. ಅಂದ್ರೆ ವಿರುದ್ಧ ಪದ. ದ್ವೈತ ಅಂದ್ರೆ ವಿರುದ್ಧ, ಏನೋ ಎರಡು ಬೇರೆ ಬೇರೆ ಅಂತ. ಅದ್ವೈತ ಈ ಬೇರೆ ಬೇರೆ ಅಲ್ಲ ಅಂತ. ಅಂದ್ರೆ ಜೀವ ಪರಮಾತ್ಮ ಇಬ್ಬರು ಬೇರೆ ಅಲ್ಲ, ಇಬ್ಬರು ಒಂದೇ ಅನ್ನುವುದನ್ನ ಶಂಕರರು ಪ್ರತಿಪಾದನೆ ಮಾಡಿದರು. ನಂತರ ರಾಮಾನುಜಾಚಾರ್ಯರು ಬಂದರು, ಇಲ್ಲ ಶಂಕರರು ತಪ್ಪು ಹೇಳಿದ್ದಾರೆ. ಹಾಗಾಗಿ ಆ ಆತ್ಮ ಪರಮಾತ್ಮ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನೇ ಬೇರೆ, ಆತ್ಮನೇ ಬೇರೆ. ಹಾಗಾಗಿ ಆದರೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಅದರಲ್ಲಿ ಅವರು ಹೇಳಿದ್ರು, ಇಲ್ಲ ಆತ್ಮ ಮತ್ತೆ ಪರಮಾತ್ಮ ಇಬ್ಬರು ಬೇರೆ ದೂರ ಇದ್ದಾರೆ, ಆದರೆ ಯಾವಾಗ ಆತ್ಮ ತಾನು ಮೋಕ್ಷಕ್ಕೆ ಹೋಗ್ತಾನೆ ಆಗ ಪರಮಾತ್ಮನಲ್ಲಿ ಲೀನನಾಗ್ತಾನೆ. ಅದು ವಿಶಿಷ್ಟ ಅದ್ವೈತ ಸಿದ್ಧಾಂತ. ಅಂದ್ರೆ ರಮಾನುಜಾಚಾರ್ಯರು ಹೇಳಿದ್ರು, ಮೋಕ್ಷದಲ್ಲಿ ಭಗವಂತನಿಗೆ ಅವನು ಲೀನನಾಗ್ತಾನೆ, ಐಕ್ಯನಾಗ್ತಾನೆ ಅಂತ ಹೇಳಿ. ಅದರಲ್ಲೂ ನಾರಾಯಣನೇ ಸರ್ವೋತ್ತಮನಾದವನು, ಆದಿನಾರಾಯಣ. ಅವನನ್ನೇ ಎಲ್ಲರೂ ಆರಾಧನೆ ಮಾಡಬೇಕು, ಅವನೇ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ, ಸ್ಥಿತಿ ಮಾಡಿ, ಲಯ ಮಾಡ್ತಾ ಇರೋವನು ಅಂತ ಹೇಳಿ ರಾಮಾನುಜಾಚಾರ್ಯರು ಹೇಳಿದರು. ಶಂಕರರು ಅದನ್ನೇ ಹೇಳಿದ್ರು, ಆದ್ರೆ ಆತ್ಮ ಮತ್ತೆ ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿಲ್ಲ, ಇಬ್ರು ಒಂದೇ ಅನ್ನೋದನ್ನ ಹೇಳಿದ್ರು. ಆದ್ರೆ ಆ ಪರಮಾತ್ಮ ಶಕ್ತಿ ಯಾರು ಅಂದ್ರೆ ನಾರಾಯಣ ಅಂತಾನೆ ಹೇಳಿದ್ರು. ಇನ್ನು ಅದರ ನಂತರ 14ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಬಂದು ಮೊದಲು ಇಬ್ಬರೂ ಹೇಳಿದ್ದನ್ನ ಖಂಡನೆ ಮಾಡಿದರು. ಶಂಕರರು ಹೇಳಿದ್ದು ತಪ್ಪಿದೆ, ರಾಮಾನುಜಾಚಾರ್ಯರು ತಪ್ಪು ಹೇಳಿದ್ದಾರೆ, ಮತ್ತೆ ಯಾವುದು ಸತ್ಯ? ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ದ್ವೈತ ಅಂದ್ರೆ ಬೇರೆ ಬೇರೆ ಅಂತ. ದ್ವೈತ ಎರಡು, ಆತ್ಮ ಬೇರೆ, ಪರಮಾತ್ಮ ಬೇರೆ, ಅವರಿಬ್ರು ಯಾವತ್ತೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಮೋಕ್ಷದಲ್ಲೂ ಕೂಡ ಪರಮಾತ್ಮನ ಒಟ್ಟಿಗೆ ಇರ್ತಾನೆ, ಆದ್ರೆ ಅವನು ಪರಮಾತ್ಮನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಹಾಲಿಗೆ ನೀರ್ ಹಾಕಿದ ಕೂಡಲೇ ನೀರು ಕೂಡ ಹಾಲಾಗ್ತದೆ, ಆದ್ರೆ ನಿಜವಾಗ್ಲೂ ಅಲ್ಲಿ ನೀರು ಬೇರೆ ಹಾಲು ಬೇರೆ. ಅಂದ್ರೆ ನೀರು ಹಾಲಾಗ್ಲಿಕ್ಕೆ ಸಾಧ್ಯ ಇಲ್ಲ.
ಆದ್ರೆ ನೋಡುವವರ ದೃಷ್ಟಿಯಲ್ಲಿ, ಉದಾಹರಣೆಗೆ ಈಗ ಈ ಅದ್ವೈತದಲ್ಲಿ ಹೇಗೆ ಅಥವಾ ಇಬ್ರು ಬೇರೆ ಅಲ್ಲ ಒಂದೇ ಅನ್ನೋದಕ್ಕಿಂತ, ಇಬ್ರು ಈಗ ವಿಶಿಷ್ಟ ಅದ್ವೈತದಲ್ಲಿ ಹೇಳ್ತಾರೆ, ಏನು ಆತ್ಮ ಹೋಗಿ ಪರಮಾತ್ಮನಲ್ಲಿ ಲೀನನಾಗ್ತಾನೆ ಅಂದ್ರೆ, ಹೋಗಿ ಅವನು ಎರಡು ಒಂದಾಗ್ಬಿಟ್ರು ಅಂತ. ಆದ್ರೆ ಹಾಲಿಗೆ ನೀರ್ ಹಾಕಿದ್ರೆ ಏನಾಗ್ತದೆ? ಆ ಹಾಲಿನ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರೆ ಹಾಲು ಜಾಸ್ತಿ ಆಗ್ತಾ ಹೋಗ್ತದೆ, ಆದ್ರೆ ನಿಜವಾಗ್ಲೂ ಹಾಲು ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ. ಮತ್ತೆ ಹಾಲೇ ಬೇರೆ ನೀರೇ ಬೇರೆ. ಹಂಸ ಪಕ್ಷಿ ಅಂತ ಬರ್ತದೆ. ಹಂಸ ಪಕ್ಷಿ, ನೀವು ಹಾಲಿನಲ್ಲಿ ನೀರು ಹಾಕಿದ್ರು ಕೂಡ ಆ ನೀರನ್ನ ಬಿಟ್ಟು ಹಾಲನ್ನು ಮಾತ್ರ ಹೀರುವ ಶಕ್ತಿ ಹಂಸ ಪಕ್ಷಿಗಿದೆ ಅಂತ. ಅಂದ್ರೆ ಹಂಸ, ಅದನ್ನ ಉದಾಹರಣೆ ಕೊಡ್ತಾರೆ ಯಾರು, ಮಧ್ವಾಚಾರ್ಯರು. ಅಂದ್ರೆ ಕಾಣುವುದು ಹೇಗೆ ಕಾಣ್ತಾ ಇದೆ ಅಂತಂದ್ರೆ, ಎರಡು ಒಂದಾದ ಹಾಗೆ ಕಾಣಿಸ್ತಾ ಇದೆ, ಆದ್ರೆ ಎರಡೂ ಒಂದಾಗಿಲ್ಲ. ನೀರು ಮತ್ತೆ ಹಾಲು ಹೇಗೆ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇದೆ, ಹಾಗೆ ಅದನ್ನ ಹಂಸ ಪಕ್ಷಿ ಬೇರ್ಪಡಿಸ್ತದೆ. ಆದ್ರೆ ನಮಗ್ ಗೊತ್ತಿಲ್ಲ ಅಷ್ಟೇ. ಆದ್ರೆ ನೋಡುವವರ ಕಣ್ಣಿಗೆ ಹೇಗೆ ಕಾಣ್ತಾ ಇದೆ, ಈ ಹಾಲು ನೀರು ಎಲ್ಲ ಒಂದಾಯ್ತು ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಹಾಗೆ ಪರಮಾತ್ಮ ಮತ್ತೆ ಆತ್ಮ ಒಂದು ಆದ ಹಾಗೆ ಅನಿಸ್ತದೆ. ಅವನು ಹೋಗಿ ಭಗವಂತನಲ್ಲಿ ಲೀನ ಆದ ಹಾಗೆ ಅನಿಸ್ತದೆ, ಆದ್ರೆ ನಿಜವಾಗಲೂ ಅವನು ಪರಮಾತ್ಮನಾಗಿರೋಲ್ಲ, ಅವನ ಜೊತೆ ಇರ್ತಾನೆ ಅನ್ನುವುದನ್ನ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದರು. ಹಾಗೆ ಆಮೇಲೆ ಬಸವಣ್ಣನವರು ಬಂದ್ರು, ಲಿಂಗ ಇಲ್ಲದ ಮನೆಯಲ್ಲಿ ಊಟ ಮಾಡಬಾರದು ಅಂತ ಹೇಳಿದ್ರು. ಯಾರ ಮನೆಯಲ್ಲಿ ಲಿಂಗ ಇಲ್ಲ, ಅವನ ಮುಖ ನೋಡಿದ್ರೆ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ನೀನು ಸೂರ್ಯನನ್ನ ದರ್ಶನ ಮಾಡು ಅಂತ ಹೇಳಿದ್ರು. ಯಾರು ಲಿಂಗದ ಧಾರಣೆ ಮಾಡಿಲ್ಲ ಅವರು. ಅಂದ್ರೆ ಅದ್ ಇಲ್ಲಿ ನಾವು ಯಾರನ್ನೂ ದೋಷಿಸ್ತಾ ಇಲ್ಲ, ಯಾರನ್ನೂ ಅವ್ರು ಹೇಳಿದ್ದು ತಪ್ಪಿದೆ ಅನ್ನೋದು ನಮ್ಮ ಇದಲ್ಲ. ನಿನ್ನೆ ನಾವು ಹೇಳಿದ ಹಾಗೆ ಸತ್ಯದ ಕಡೆ ನಮ್ಮ ನಡೆ. ಯಾವುದು ನಿಜವಾದ ಅಧ್ಯಾತ್ಮ, ಇಲ್ಲಿ ನಮ್ಮದೇ ಸರ್ವಶ್ರೇಷ್ಠ, ಉಳಿದವರದ್ದೆಲ್ಲ ಕನಿಷ್ಠ ಅನ್ನುವುದು ನಮ್ಮ ಉದ್ದೇಶ ಅಲ್ಲ. ಎಲ್ಲರ ಎಲ್ಲರೂ ಹೇಳಿದ್ದನ್ನ ನಾವು ಕ್ರೋಢೀಕರಿಸಿ ನಿಜವಾದ ಸತ್ಯ ಮಾರ್ಗ ಯಾವುದು, ಆ ಸತ್ಯದ ಕಡೆಗೆ ನಾವು ಹೋಗಬೇಕು ಅನ್ನೋದು ಒಂದೇ. ಅದನ್ನ ಪತ್ರಿಜಿಯವರು ಮಾಡಿದ್ರು. ನೀವು ಹೋಗಿ ನಿನ್ನೆ ದಿವಸ ನಾವು ಅದನ್ನೆಲ್ಲ ನೋಡಿದ್ವಿ. ನೀವು ಈಗ ಅಲ್ಲಾಹು ಒಬ್ಬನೇ ದೇವರು ಅಂತ ಹೇಳಿ ಅವರು ಹೇಳ್ತಾರೆ ಅಲ್ವಾ. ಈಗ ಅಲ್ಲಾಹುವನ್ನು ಬಿಟ್ಟು ಬೇರೆ ಪೂಜೆ ಮಾಡೋರೆಲ್ಲ ಕಾಪಿರರು ಅಂತ ಹೇಳಿ, ಅದ್ರಲ್ಲೂ ಮತ್ತೆ ಸುನ್ನಿ ಪೂಜೆ ಮಾಡುವವರು ಅವರು ಕಾಪಿರರು ಅಂತಾರೆ, ಅಥವಾ ಅವರಲ್ಲಿ ಮತ್ತೆ ಮಹಮ್ಮದೀಯರು ಅಂತ ಬರ್ತಾರೆ. ನಾವು ಮತ್ತೆ ನಿನ್ನೆ ದಿವಸ ನೋಡಿದ್ವಿ ನಾವು ಕ್ರಿಶ್ಚಿಯನರಲ್ಲಿ ರೋಮನ್ ಕ್ಯಾಥೋಲಿಕ್ ಅಂತ ಬರ್ತಾರೆ, ಪ್ರೊಟೆಸ್ಟೆಂಟರು ಅಂತ ಬರ್ತಾರೆ. ಅದರಲ್ಲೂ ಮತ್ತೆ ಮೇರಿಯನ್ನ ಆರಾಧನೆ ಮಾಡುವವರು ಅಂತ ಬರ್ತಾರೆ. ಮತ್ತೆ ಯಹೋವ ಅಂದ್ರೆ ಆ ಜೀಸಸ್ ಕೂಡ ದೇವದೂತನಾಗಿ ಬಂದ, ಅವನು ದೇವರಲ್ಲ. ಅವನಿಗೂ ಯಾರೋ ದೇವರಿದ್ದಾನೆ ಅಂತಂದ್ರೆ ಯಾರು ಯಹೋವ ಅಂದ್ರೆ ಮೂಲ ಪುರುಷ, ಅದೇ ಪರಮಾತ್ಮ ಅಂತೀವಲ್ಲ ನಾವು, ಅವನನ್ನ ಆರಾಧನೆ ಮಾಡಬೇಕು ಅಂತೇಳಿ ಅವರಲ್ಲೂ ಒಂದು ಪಂಗಡ ಇದೆ. ಅಂದ್ರೆ ಎಲ್ಲರ ಪ್ರಕಾರ ಅವರವರ ಪಂಗಡಗಳೇ ಅವರಿಗೆ ಸರ್ವಶ್ರೇಷ್ಠ, ಆ ಮಾರ್ಗದಲ್ಲಿ ಹೋದಾಗ ಮಾತ್ರ ಮೋಕ್ಷ ಅಂತ ಹೇಳಿದ್ದಾರೆ ಹೊರತು ಜಗತ್ತಿನ ನಿಜವಾದ ದಾರಿ ಯಾವುದು ಅನ್ನುವುದನ್ನ ಆ ಯಾರು ಹೇಳಲಿಕ್ಕೆ ಆಗ್ಲಿಲ್ಲ. ಅಂತಂದ್ರೆ ಅವರವರ ಬುದ್ಧಿಯೋ ಜ್ಞಾನವೋ ಯಾವ ಉದ್ದೇಶವೋ ಗೊತ್ತಿಲ್ಲ, ಅವರವರಿಗೆ ತಿಳಿದಿದ್ದನ್ನ ಅವರು ಹೇಳಲಿಕ್ಕೆ ಹೋದ್ರು. ಆದ್ರೆ ಆ ಮತ್ತೆ ಇಷ್ಟೆಲ್ಲ ಯಾಕೆ ತೊಂದರೆ, ಗೊಂದಲ ಯಾಕೆ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆಮೇಲೆ ಆ ಏನು ಆ, ಉಪನಿಷತ್ತುಗಳಂತೂ ನೇರವಾಗಿ ಜಗತ್ತಿನ ಸತ್ಯವನ್ನೇ ಹೇಳ್ತಾ ಇದ್ದ. ಅಂದ್ರೆ ಉಪನಿಷತ್ತುಗಳು ಅಂದ್ರೆ ನಿನ್ನೆ ನಾವು ಹೇಳಿದ್ವಿ, ಯಾರು ಈ ಋಷಿಮುನಿಗಳು ತಾವು ಈ ಜಗತ್ತಿನ ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ಧ್ಯಾನಾಸಕ್ತರಾಗಿ ಕುಳಿತರು. ಆಗ ಅವರಿಗೆ ಧ್ಯಾನದಲ್ಲಿ ಏನೆಲ್ಲ ಕಾಣ್ತು ಜಗತ್ತಿನ ಸತ್ಯಗಳು, ಅದನ್ನು ಬರಿತಾ ಹೋದ್ರು, ಅದನ್ನು ಶಿಷ್ಯಂದರಿಗೆಲ್ಲ ಹೇಳ್ತಾ ಹೋದ್ರು. ಅದೇ ಉಪನಿಷತ್ತುಗಳು, ಸಾವಿರಾರು ಉಪನಿಷತ್ತುಗಳಿದ್ವು, ಅದನ್ನು 10ಕ್ಕೆ ಇಳಿಸಿದ್ರು. ಸಾವಿರಾರು ಜನರಿಗೆ ತಲೆ ಕೆಟ್ಟು ಹೋಗ್ಬಿಡ್ತದೆ ಅಂತ ಹೇಳಿ 10 ಉಪನಿಷತ್ತುಗಳನ್ನ ಮಾತ್ರ ಆ ಜಗತ್ತಿಗೆ ಇಟ್ರು. ಹೇಗೆ ಆಮೇಲೆ ವೇದವೂ ಅಷ್ಟೇ, ಅದೆಲ್ಲ ಮಿಕ್ಸ್ ಆಗೋಗಿತ್ತು. ಮಿಕ್ಸ್ ಆಗಿ ಅದು ಅದನ್ನು ವೇದಗೆ ಕೈ ಹಾಕೋದೇ ದೊಡ್ಡ ಸಮಸ್ಯೆ ಆಗಿತ್ತು. ಕೊನೆಗೆ ವೇದವ್ಯಾಸರು ಬಂದು ಅದನ್ನು 4 ವರ್ಗಗಳನ್ನಾಗಿ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳಿ ಪ್ರತ್ಯೇಕ ಮಾಡಿ, ನೀವು ಎಲ್ಲರಿಗೂ ಎಲ್ಲವನ್ನ ಅಧ್ಯಯನ ಮಾಡ್ಲಿಕ್ಕೆ ಆಗೋಲ್ಲ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದೊಂದನ್ನ ಅಧ್ಯಯನ ಮಾಡ್ರಪ್ಪ ಅಂತ ಹೇಳಿ ಹೊಸದಾಗಿ ಸೃಷ್ಟಿ ಮಾಡಿದ್ದಲ್ಲ, ಇರುವುದನ್ನೇ ಒಂದು ರೀತಿ ಏನು ಕ್ರೋಢೀಕರಿಸಿ ಅದನ್ನ ರಚನೆ ಮಾಡಿ ಕೊಟ್ಟರು. ಆದರೂ ಯಾಕೆ ನಮಗೆ ಇಷ್ಟೊಂದು ಗೊಂದಲ ಅಂತಂದ್ರೆ, ಅದು ಹಾಗೆ ಜಗತ್ತಿನ ಸತ್ಯ ಅಷ್ಟು ಸುಲಭ ಇಲ್ಲ. ಏನಂತಂದ್ರೆ ಆ ಅಷ್ಟು ಸುಲಭ ಇದ್ದಿದ್ರೆ, ಆಮೇಲೆ ನೋಡಿ ಎಲ್ಲಾ ಕಡೆನೂ ಅಷ್ಟೇ, ಇಲ್ಲಿಯವರೆಗೂ ಕೂಡ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲದಲ್ಲಿರುವವರೇ. ಆದ್ರೆ ನಾವು ಈಗ ನೀವು ಏನು ದೇವಿ ಸಪ್ತಶತಿಯನ್ನ ಓದಿಬಿಟ್ರೆ ಅದರಲ್ಲಿ ಎಲ್ಲವನ್ನ ಮಾಡುವುದು ದೇವಿನೇ ಅಂತಾನೆ ಹೇಳ್ತಾರೆ. ಎಲ್ಲವನ್ನ ದೇವಿಯೇ ಮಾಡ್ತಾ ಇದ್ದಾಳೆ, ಸೃಷ್ಟಿ ಎಷ್ಟು ಅಂತಂದ್ರೆ ತ್ರಿಮೂರ್ತಿಗಳನ್ನು ಕೂಡ ಅವಳೇ ಸೃಷ್ಟಿ ಮಾಡ್ತಾ ಇದ್ದಾಳೆ. ತ್ರಿಮೂರ್ತಿಗಳನ್ನ ಎಲ್ಲರನ್ನು ಅಂತ ಹೇಳಿ ಸಪ್ತಶತಿಯಲ್ಲಿ ಬರ್ತದೆ, 700 ಶ್ಲೋಕಗಳು ಬರ್ತದೆ. ಹಾ ಹಾಗೆ
ಯಾವುದನ್ನ ನಂಬೇಕು? ಈ ವಿಷ್ಣು ಸಹಸ್ರನಾಮವನ್ನು ಅಥವಾ ನೀವು ವಿಷ್ಣು ಪುರಾಣವನ್ನ, ಭಾಗವತವನ್ನ, ಮಹಾಭಾರತ ಎಲ್ಲವನ್ನ ನೋಡ್ತಾ ಹೋದ್ರೆ ನಾರಾಯಣನೇ ಎಲ್ಲ ಅಂತ ಹೇಳಿ. ನೀವು ಶಿವಪುರಾಣವನ್ನ ನೋಡಿಬಿಟ್ರೆ ಎಲ್ಲ ಶಿವನೇ ಅಂತ ಬರ್ತದೆ. ಒಂದು ಯಾವುದು ಸತ್ಯ ಯಾವುದು? ಆ ಬರದ ಒಂದನ್ನೇ ಬರದ ಇವರು ಯಾರು? ಹ್ಮ್ ವೇದವ್ಯಾಸರೇ 18 ಮಹಾಪುರಾಣ ಬರೆದಿದ್ದಾರೆ. ಶಿವಪುರಾಣ ಬರೆದವರು ಅವರೇ, ಭಾಗವತ ಬರೆದವರು ಅವ್ರೆ. ಭಾಗವತದಲ್ಲಿ ಹೇಳ್ತಾರೆ ನಾರಾಯಣನೇ ಸರ್ವೋತ್ತಮ ಆದವನು. ಶಿವಪುರಾಣ ತೆಗೆದು ನೋಡಿದ್ರೆ ಶಿವಪುರಾಣದಲ್ಲಿ ಶಿವನೇ ಲಿಂಗ ಲಿಂಗ ಲಿಂಗನೇ ಎಲ್ಲ ಜಗತ್ತಿಗೆ ಮೂಲ ಅಂತ ಹೇಳಿ ಅಲ್ಲಿ ಲಿಂಗವನ್ನ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ನಾವು ಆ ಒಂದು ಸತ್ಯಾನ್ವೇಷಣೆಯಲ್ಲಿ ತೊಡಗಿದಾಗ, ಅದನ್ನ ಪತ್ರಿಜಿಯವರು ಆ ಸತ್ಯಾನ್ವೇಷಣೆಯಲ್ಲಿ ತೊಡಗಿ ರಚನೆ ಮಾಡಿದಂತಹ ಆ ಒಂದು ಈ ದಳವೆ ಏನು ಅಂತಂದ್ರೆ, ನಾವು ಕೊನೆಗೆ ನಿನ್ನೆ ನೋಡಿದ ಹಾಗೆ ನನ್ನ ಆತ್ಮದ ಉದ್ಧಾರವನ್ನ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನಲ್ಲ, ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊಳ್ಳಬೇಕೆ ಹೊರತು ಯಾರೋ ಇನ್ನೊಬ್ರು ಬಂದು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಹಾಗಾಗಿ ನಿನ್ನ ಆತ್ಮದ ಉದ್ಧಾರ ಮಾಡಿಕೊಳ್ಳುವವನು ನೀನೇ, ನಿನ್ನ ನಿಜವಾದ ಮಿತ್ರ ನೀನೆ, ನಿನ್ನ ನಿಜವಾದ ಶತ್ರು ನೀನೆ, ನಿನ್ನನ್ನ ಉದ್ಧಾರ ಮೇಲಕ್ಕೆ ಎತ್ತಿಕೊಂಡು ಹೋಗುವವನು ನೀನೆ, ನಿನ್ನನ್ನು ಅಧಂಪತನಕ್ಕೆ ತಳ್ಳುವವನು ನೀನೆ. ಹಾಗೆ ಯಾರನ್ನು ದೋಷಿಸ್ಲಿಕ್ಕೆ ಹೋಗಬೇಡ. ಹಾಗಾಗಿ ನೀನು ನಿನ್ನೊಳಗೆ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡು. ಅದೇ ಧ್ಯಾನಾಸಕ್ತನಾಗು, ಯೋಗಿ ಭಾವ ಅರ್ಜುನ. ನಾನು ಹೇಳಿದ್ದೀನಿ, ಕರ್ಮಯೋಗಿಗಿಂತಲೂ ನಿನ್ನೆ ಹೇಳಿದ್ವಿ 6ನೇ ಅಧ್ಯಾಯದಲ್ಲಿ ಕೃಷ್ಣ ಕೊನೆಗೆ ಹೇಳಿದ್ದಾನೆ. ಆ ನಾನು ಕೊನೆಯ ಶ್ಲೋಕಗಳಲ್ಲಿ ಕರ್ಮಯೋಗಿಗಿಂತಲೂ ಜ್ಞಾನಯೋಗಿಗಿಂತಲೂ ಧ್ಯಾನಯೋಗಿ ಶ್ರೇಷ್ಠನಾದವನು ನೀನು, ಯೋಗಿ ಭಾವ ಅರ್ಜುನ, ಯೋಗಿ ಆಗು, ಧ್ಯಾನಯೋಗಿ, ನಿನ್ನೊಳಗೆ ಮತನ ಮಾಡುವ ಧ್ಯಾನಯೋಗಿ ಆಗು. ಆಗ ನಿನ್ನೊಳಗೆ ಆ ಸತ್ಯಗಳು ತೆರೆದುಕೊಳ್ತಾ ಹೋಗ್ತವೆ. ಆಮೇಲೆ ನಿನ್ನನ್ನು ನೀನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಿನ್ನೊಳಗೆ ನಿನ್ನೊಳಗೆ ಇದೆ ಎಲ್ಲ. ನೀನು ಎಲ್ಲೋ ದೇವರು, ಎಲ್ಲೋ ವೈಕುಂಠದಲ್ಲಿದ್ದಾನೆ, ಎಲ್ಲೋ ಕೈಲಾಸದಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಡ. ಎಲ್ಲರೂ ನಿನ್ನೊಳಗೆ ಇದ್ದಾರೆ. ಅವರನ್ನ ನೋಡುವ, ತಿಳಿದುಕೊಳ್ಳುವ ಪ್ರಯತ್ನ ಮಾಡು ಅಂತ ಹೇಳಿ ಗೀತೆಯಲ್ಲಿ ನಾವು ನಿನ್ನೆ ನೋಡಿದ ಹಾಗೆ. ಹಾಗಾಗಿ ನಾವೆಲ್ಲರೂ ಆಧ್ಯಾತ್ಮಿಕ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಬೇಕು, ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗಬೇಕು. ಹೇಗೆ ಶಿವ, ಕೃಷ್ಣ, ಮಹಾವತಾರ ಬಾಬಾಜಿಯವರು ಇರ್ಬೋದು, ಮಹಾವೀರರು, ಬುದ್ಧರು, ವೋಲ್ಟೋರ್, ಜೊರಾಸ್ಟ್ರಸ್, ಜೀಸಸ್, ಮೌನಿ, ಮಹಮ್ಮದ್ ಪೈಗಂಬರರು, ಮಿಲಾರೆಪ, ಗುರುನಾನಕ್ ಅವರು, ಸೇತ್, ಆಮೇಲೆ ಲೋಬ್ಸಾಂಗ್, ರಾಂಪಾ, ಓಶೋ, ರಜನೀಶ್ ಎಲ್ಲರೂ ಸ್ಪಿರಿಚುವಲ್ ಸೈಂಟಿಸ್ಟ್. ಅಂದ್ರೆ ಅವರು ಏನೋ ಒಂದು ಸತ್ಯ ಇದೆ ಅನ್ನುವುದನ್ನ ತಿಳಿದುಕೊಳ್ಳುವ ದಾರಿಯಲ್ಲಿ ಹೋಗಿ ಆ ಸತ್ಯವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದವರು. ಅವರಾಗೆ ನಾವು ಕೂಡ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಬೇಕು. ಅಂದ್ರೆ ಆ ಅಧ್ಯಾತ್ಮವನ್ನ ತಿಳಿದುಕೊಳ್ಳುವ ಮಾರ್ಗ ಯಾವುದು? ಧ್ಯಾನ ಮಾರ್ಗ. ಆ ಧ್ಯಾನದಲ್ಲಿ ಹಾಗಾಗಿ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು ಎಲ್ಲರಿಗೂ ಅವಶ್ಯಕವಾದದ್ದು. ಏನೋ ವಯಸ್ಸಾದವರಿಗೆ, ಏನೋ ಮಾಡೋ ಕೆಲಸ ಇಲ್ದವರಿಗೆ, ಮೂಲೆ ಕುಂತವರಿಗೆ, ಕೈ ಕಾಲು ಸರಿ ಇಲ್ದವರಿಗೆ, ಅಥವಾ ಜೀವನದಲ್ಲಿ ಜಿಗುಪ್ಸೆ ಬಂದು ಏನಪ್ಪಾ ಇದು ಜೀವನ ಹಿಂಗಾಗೋಯ್ತು ಇನ್ನೇನು ಮಾಡೋದು ಅನ್ನೋರು ಪಾಲಿಗೆಲ್ಲ, ಪ್ರತಿಯೊಬ್ಬ ಜೀವನಿಗೂ ಅತ್ಯಂತ ಅವಶ್ಯಕವಾದದ್ದು ಯಾವುದು? ಸ್ಪಿರಿಚುವಲ್ ಸೈನ್ಸ್ ಅನ್ನೋದು. ಹಾಗಂತ ಹೇಳಿ ಎಲ್ಲಾ ಬಿಟ್ಟು ನೀವು ಬರೀ ಅದನ್ನೇ ಓದ್ಕೊಂಡು ಕೂತುವ ಅಂತ ಯಾರು ಹೇಳಲಿಲ್ಲ. ಆದ್ರೆ ನಿನ್ನ ಎಲ್ಲಾ ಬದುಕಿನ, ಈ ಲೌಕಿಕ ಬದುಕಿನ ಜೊತೆಗೆ ಆ ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ಕೂಡ ಜೊತೆಯಾಗಿ ಹೋಗ್ಬೇಕು. ಮಿಕ್ಕ ಶಾಸ್ತ್ರಗಳೆಲ್ಲವೂ ಬೇಕು, ಕಲೆಗಳು, ವಿದ್ಯೆಗಳು ಎಲ್ಲವೂ ಮುಖ್ಯವೇ. ಅದರಿಂದಲೂ ನಾವು ಒಂದು ಆತ್ಮ ಪರಿಪಕ್ವ ಆಗೋದಿರ್ತದೆ. ಆದ್ರೆ ಅವೆಲ್ಲವಕ್ಕೂ ಆಧ್ಯಾತ್ಮಿಕ ಜ್ಞಾನ ಅನ್ನುವುದು ಆ ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಶಾಸ್ತ್ರ, ಅಧ್ಯಾತ್ಮ ಅಂತಂದ್ರೆ ಏನು, ಅದರಲ್ಲಿ ಏನೇನು ಬರ್ತದೆ ಅಂತಂದ್ರೆ ನಾಲ್ಕು ಭಾಗಗಳು ಬರ್ತದೆ ಅಧ್ಯಾತ್ಮದಲ್ಲಿ. ಅದೇ ಮೊದಲನೇದು ಧ್ಯಾನ. ನೀವು ಯಾವಾಗ ಒಬ್ಬ ಮನುಷ್ಯ ತನಗೆ ಎಷ್ಟೊತ್ತಾಗ್ತದೋ ಅಷ್ಟು ಮೊದಲಿಗೆ 10 ನಿಮಿಷ ಕೂರ್ಬೋದು, ಆಮೇಲೆ 1 ಗಂಟೆ 2 ತಾಸು ಹೀಗೆ ಕೂರ್ತಾ ಅಥವಾ ಕೊನೆಗೆ ಗುಡಾಕೇಶನಾಗಿ ರಾತ್ರಿ ಎಲ್ಲ ಕೂರ್ಲಿಕ್ಕೆ ಯಾವಾಗ ಶುರು ಮಾಡ್ತಾನೆ, ಆ ಧ್ಯಾನದಿಂದ, ನಿರಂತರವಾಗಿ ಧ್ಯಾನ ಸಾಧನೆಯಿಂದ ಅವನು ಎನ್ಲೈಟನ್ಮೆಂಟ್ ಆಗ್ತಾನೆ. ಅಂದ್ರೆ ಅವನ ದಿವ್ಯ ಜ್ಞಾನ ಪ್ರಕಾಶ ಆಗ್ತದೆ. ನಿಜವಾದ ತನ್ನ ಅರಿವು ಏನು, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಏನು ಮಾಡಬೇಕಾಗಿದೆ, ನಾನು ಬಂದಿರುವ ಉದ್ದೇಶ ಏನು, ನಾನು ಮತ್ತೆ ಪುನಃ ಎಲ್ಲಿಗೆ ಹೋಗ್ತಾ ಇದ್ದೇನೆ ಅನ್ನುವುದರ ಸಂಪೂರ್ಣ ಅರಿವು ಅವನಲ್ಲಿ ಜಾಗೃತವಾಗ್ತದೆ. ಅದೇ ಎನ್ಲೈಟನ್ಮೆಂಟ್. ಆ ಎನ್ಲೈಟನ್ಮೆಂಟ್ ಆದಾಗ ಒಬ್ಬ ಮನುಷ್ಯನಿಗೆ ಏನು ಜಾಗೃತವಾಗ್ತದೆ? ಅವೇರ್ನೆಸ್ ಅಂತಂದ್ರೆ ನಾನು ಆತ್ಮಸ್ಥಿತಿಯಲ್ಲಿದ್ದೆ ಅನ್ನುವುದನ್ನು, ಆತ್ಮಸ್ಥಿತಿಯಲ್ಲಿ ಇರುವುದನ್ನು ಕಲಿತಾನೆ. ಆಗ ದೇಹ ಸ್ಥಿತಿಯನ್ನು ಬಿಡ್ತಾನೆ, ಎಲ್ಲರನ್ನು ಒಂದು ಆತ್ಮ ಅಂತ ನೋಡ್ತಾನೆ. ಅವನ ಪಾಲಿಗೆ ಯಾರು ಬೇಕಾದವರು ಅಂತಾನೂ ಇರೋಲ್ಲ, ಬೇಡಾದವರು ಅಂತ ಇರೋಲ್ಲ. ಅವನಿಗೆ ಯಾವುದು ಒಳ್ಳೇದು ಅಂತ ಇರೋಲ್ಲ, ಕೆಟ್ಟದ್ದು ಅಂತ ಇರೋಲ್ಲ. ಎಲ್ಲವನ್ನ ಸಮಾನವಾಗಿ ಸ್ವೀಕಾರ ಮಾಡ್ತಾನೆ. ಎಲ್ಲವನ್ನ ಒಂದು ಜಸ್ಟ್ ಎಕ್ಸ್ಪೀರಿಯನ್ಸ್, ನನಗೇನೋ ಇದರಿಂದ ಕಲಿಯೋದಿದೆ, ಅನುಭವ ಅಷ್ಟೇ ಅಂತ ಹೇಳಿ ಅನುಭವವನ್ನು ತಗೊಳ್ತಾ ಹೋಗ್ತಾನೆ. ನಿತ್ಯ ಜಾಗ್ರತೆ, ಅವೇರ್ನೆಸ್ ಅಲ್ಲಿ ಇರೋದನ್ನು ಕಲಿತಾ ಹೋಗ್ತಾನೆ. ಆಗ ಯಾವಾಗ
ಅವನ ಅವೇರ್ನೆಸ್ ಅಲ್ಲಿ ಇರುವುದನ್ನ ಕಲಿತ, ನಿರಂತರ ಧ್ಯಾನ ಸಾಧನೆ ಶುರು ಮಾಡಿದ ಆಗ ಅವನಲ್ಲಿ ಥಾಟ್ ಪವರ್ ಅನ್ನೋದು ಪ್ರಬಲವಾಗ್ತಾ ಹೋಗ್ತದೆ. ಆ ಮನೋಶಕ್ತಿಯಿಂದ ಅವನು ಅಸಾಧ್ಯವಾದದ್ದೆಲ್ಲವನ್ನ ಸಾಧಿಸಬಲ್ಲ. ಕೋ ಕ್ರಿಯೇಟರ್, ನಮಗೆ ಬೇಕಾದದ್ದನ್ನ ನಾವೇ ಸೃಷ್ಟಿ ಮಾಡಿಕೊಳ್ಳಬಹುದು. ಹಾಗೆ ಧ್ಯಾನದಿಂದಲೇ ದಿವ್ಯ ಜ್ಞಾನ ಪ್ರಕಾಶ ಆಗ್ತದೆ, ಅಂದ್ರೆ ಎನ್ಲೈಟನ್ಮೆಂಟ್ ಆಗ್ತದೆ. ದಿವ್ಯ ಜ್ಞಾನದಿಂದ ನಮ್ಮಲ್ಲಿ ಅವೇರ್ನೆಸ್ ಅನ್ನೋದು ಉಂಟಾಗ್ತದೆ. ಆ ಅವೇರ್ನೆಸ್ ಇಂದ ನಮಗೆ ಆ ಧ್ಯಾನ, ದಿವ್ಯ ಜ್ಞಾನ ಪ್ರಕಾಶ, ನಿತ್ಯ ಜಾಗ್ರತೆ, ಅಂದ್ರೆ ಈ ಮೂರರಿಂದ ಆಗುವಂಥದ್ದು ಮನೋಶಕ್ತಿ. ಅಂದ್ರೆ ನಮ್ಮ ಥಾಟ್ ಪವರ್ ಅನ್ನೋದು ಬಹಳ ಸ್ಟ್ರಾಂಗ್ ಆಗ್ತದೆ. ಅಂದ್ರೆ ನಾವು ಹೇಳ್ತೀವಲ್ಲ, ನೆಗೆಟಿವ್ ಥಾಟ್ ಹಾಕ್ಬೇಡ, ಯಾವಾಗಲೂ ಪಾಸಿಟಿವ್ ಥಾಟ್ ಹಾಕಬೇಕು ಅಂತ ಹೇಳಿ. ಅಂದ್ರೆ ಯೋಚನಾ ಶಕ್ತಿ, ಆಲೋಚನಾ ಸ್ಥಿತಿ, ಅದನ್ನ ನಾವು ಆ ಬಳಸ್ಕೊಳ್ಳಿ. ಅವಾಗ ಆ ಒಂದು ಆಲೋಚನಾ ಶಕ್ತಿಗೂ ಕೂಡ ಎನರ್ಜಿ ಇರ್ತದೆ. ನಾವು ಹೇಳ್ತೀವಿ ಗುಡಾಕೇಶ ಮಾಡುವವರು ಮಾತಾಡುವಾಗ ಬಹಳ ಹುಷಾರಿಂದ ಮಾತಾಡಬೇಕು. ಆಯ್ತಾ, ನೀವು ನೆಗೆಟಿವ್ ಆಗಿ ಏನೋ ಮನಸ್ಸಿಗೆ ಬಂದಂಗೆಲ್ಲ ಯಾರ್ಯಾರ ಹತ್ರ ಹೋಗಿ ಮಾತಾಡಬೇಡಿ ಅಂತ ಹೇಳಿ ನಾವು ಯಾವಾಗಲೂ ಯಾಕೆ ಹೇಳ್ತೀವಿ ಅಂತಂದ್ರೆ, ಆ ಒಂದು ಅದ್ರಲ್ಲಿ ನಿಮ್ಮಲ್ಲಿ ಅಷ್ಟು ಶಕ್ತಿ ಇರ್ತದೆ. ನಿಮ್ಮ ಮಾತಿನಲ್ಲೂ, ಒಂದು ನೋಟದಲ್ಲೂ, ಪ್ರತಿಯೊಂದರಲ್ಲೂ ಅಷ್ಟು ಶಕ್ತಿ ಇರ್ತದೆ ಅಂತ ಹೇಳಿ. ಹಾಗೆ ಧ್ಯಾನ, ಧ್ಯಾನದ ಮೂಲಕ ಯಾಕೆ ಧ್ಯಾನ ಮಾಡಬೇಕು? ಧ್ಯಾನದಿಂದ ಏನಾಗ್ತದೆ? ಧ್ಯಾನ ಅಂತಂದ್ರೆ ಸೂಕ್ಷ್ಮ ಶರೀರದ ಸಮುದಾಯದ ಜೊತೆ ಮಾಡುವ ಒಂದು ಪ್ರಯಾಣ. ಅಂತಂದ್ರೆ ನಮ್ಮ ಸೂಕ್ಷ್ಮ ಶರೀರ ಏನಿದೆ, ಅಂದ್ರೆ ಈ ನಮ್ಮ ಧ್ಯಾನ ಅಂತಂದ್ರೆ ಈ ಹೊರಗಡಿನ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಧ್ಯಾನದ ಮೂಲಕ ನಾವು ಎಲ್ಲಾ ಲೋಕಗಳನ್ನ ಸುತ್ತಾಡ್ಲಿಕ್ಕೆ ಏನು ಸಾಧ್ಯ ಆಗ್ತದೆ. ಧ್ಯಾನದ ಮೂಲಕ ಸರ್ವ ಲೋಕ ವಾಸಿಗಳೇನಿರ್ತಾರೆ, ಅಂದ್ರೆ ಬೇರೆ ಲೋಕಗಳ ಮಾಸ್ಟರ್ಸ್, ಅವರೊಟ್ಟಿಗೆ ನಾವು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಅವರು ನಮಗೆ ಕನೆಕ್ಟ್ ಆಗ್ತಾರೆ, ಏನೋ ಮೆಸೇಜ್ ಕೊಡ್ತಾರೆ. ಧ್ಯಾನದ ಮೂಲಕ ಸರ್ವ ಲೋಕಗಳ ರಹಸ್ಯವನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಧ್ಯಾನದ ಮೂಲಕ ಸರ್ವ ಲೋಕದ ಆನಂದವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಧ್ಯಾನ ಅನ್ನೋದನ್ನ ನಾವು ಮಾಡ್ತಾ ಮಾಡ್ತಾ ಯಾವಾಗ ಈ ಧ್ಯಾನ ಸ್ಥಿತಿಯಲ್ಲಿ ಇಷ್ಟನ್ನೆಲ್ಲ ಪಡಿಲಿಕ್ಕೆ ನಾವು ಯಾವಾಗ ಶುರು ಮಾಡಿದ್ವಿ, ನಮ್ಮಲ್ಲಿ ಆ ಎನ್ಲೈಟನ್ಮೆಂಟ್ ಅನ್ನೋದು ಜಾಗೃತ ಆಗ್ತಾ ಹೋಗ್ತದೆ. ಯಾವಾಗ ಹೇಗೆ ಜಾಗೃತ ಆಗ್ತದೆ? ಆ ಜಾಗೃತ ಆಗುವ ಸ್ಥಿತಿಯಲ್ಲಿ ಅವನಲ್ಲಿ ಉಂಟಾಗುವ ಪ್ರಶ್ನೆಗಳೇನು? ನಾನು ಯಾರು? ನಾವು ಎಲ್ಲ ಯಾರಾಗಿದ್ದೇವೆ? ಏನು? ಎಲ್ಲಿಂದ ಬಂದಿದ್ದೇವೆ? ನಮ್ಮ ಮೂಲ ಯಾವುದು? ಎಲ್ಲಿಗೆ ಹೋಗ್ತಾ ಇದ್ದೇವೆ? ಇಷ್ಟೆಲ್ಲಾ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬಂದ್ರು ಹೋದ್ರು, ಆದ್ರೆ ಎಲ್ಲಿಂದ ಬರ್ತಾ ಇದ್ದಾರೆ, ಎಲ್ಲಿಂದ ಹೋಗ್ತಾ ಇದ್ದಾರೆ? ಏತಕ್ಕಾಗಿ ನಾವೆಲ್ಲ ಹುಟ್ಟಿದೀವಲ್ವಾ? ಅಲ್ಲ, ಎಲ್ಲ ಒಂದು ದಿನ ಹುಟ್ಟೇವಂತೆ, ಏನೋ ಜಂಜಾಟ ಮಾಡಿ ಒಂದು ದಿನ ಸತ್ತೋಗ್ತೀವಿ. ಅಲ್ಲ, ಒಂದು ದಿನ ಸತ್ತೋಗೋ ಭಾಗ್ಯಕ್ಕೆ ಯಾಕೆ ಹುಟ್ಟಬೇಕು ಅಲ್ವಾ? ಏತಕ್ಕಾಗಿ ಹುಟ್ಟೋದಕ್ಕೂ ಒಂದು ಕಾರಣ ಇರ್ಬೇಕಲ್ವಾ? ಹುಟ್ಟಿ ಇಷ್ಟು ದಿವಸ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಏನೋ ಒಂದು ಮಹಾಕಾರ್ಯ ನಮ್ಮಿಂದ, ಅಂದ್ರೆ ಈ ಒಂದು ಪೀರಿಯಡ್ ಏನಿದೆ ಇದನ್ನು ನಾವು ಏನೋ ಸಾರ್ಥಕ ಮಾಡ್ಕೊಳ್ಬೇಕಾಗಿದೆ. ಆದ್ರೆ ಅದು ಏನು, ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಆದ್ರೆ ಅದನ್ನ ತಿಳ್ಕೊಳ್ಳಾರದೆ ಆ, ಅವನಿಗೆ ಮನಸ್ಸಿಗೆ ಹೇಗೆ ಬಂತೋ ಹಾಗೆ, ಅಥವಾ ಹೆಂಗ್ ಬದುಕು ನಡೀತಾ ಇದೆಯೋ ಹಾಗೆ ನಡೆಸುವವರೇ ಜಾಸ್ತಿ ಈಗ. ಅಂದ್ರೆ ಏನಂತೀವಿ ನಾವು, ಪರ್ಪಸ್, ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಏತಕ್ಕಾಗಿ ಹುಟ್ಟಿದೀವಿ ಅಂತಂದ್ರೆ ಪ್ರತಿಯೊಂದು ಆತ್ಮದ ಉದ್ದೇಶವೇ ಏನು? ತಾನು ಮೋಕ್ಷ ಜೀವಿ ಆಗಬೇಕು, ತಾನು ಮೋಕ್ಷವನ್ನು ಹೊಂದಬೇಕು. ಈ ಜನನ, ಪುನರಪಿ ಜನನಂ ಪುನರಪಿ ಮರಣಂ, ಇದನ್ನು ತಪ್ಪಿಸಿಕೊಂಡು ತನ್ನ ಸಮಸ್ತ ಕರ್ಮವನ್ನು ಕಳೆದುಕೊಂಡವನಾಗಿ ತಾನು ಆ ಏನು ಆ ಈ ಜನನ ಮರಣ ಚಕ್ರದಿಂದ ಅವನು ತಪ್ಪಿಸಿಕೊಂಡು ತಾನು ಎಲ್ಲಿಂದ ಬಂದನೋ ಅಲ್ಲಿಗೆ ಹೋಗುವ ಪ್ರಯತ್ನ ಮಾಡಬೇಕು. ಸತ್ತ ಮೇಲೆ ಏನಾಗ್ತದೆ ಅನ್ನುವುದನ್ನ ತಿಳ್ಕೊಳ್ಳುವ ಇದೆ. ಹಾಗೆ ಈ ಜನನ ಮರಣ ಚಕ್ರದ ಪರಮಾರ್ಥ ಏನು? ದೈವ ಅಂದ್ರೆ ಏನು? ಈ ಅದ್ಭುತ ಸೃಷ್ಟಿ ಕ್ರಮ ಹೇಗೆ ಸಾಗ್ತಾ ಇದೆ ಅನ್ನೋದೆಲ್ಲವನ್ನ ಈ ನಮ್ಮ ಎನ್ಲೈಟನ್ಮೆಂಟ್ ಇಂದ, ಅಂದ್ರೆ ಒಬ್ಬ ಮೋಕ್ಷ ಜೀವಿ ಆದಾಗ ಅವನಲ್ಲಿ ಈ ಎಲ್ಲ ವಿಷಯಗಳು ತಿಳಿತಾ ಹೋಗ್ತವೆ. ಈ ರೀತಿ ಪ್ರಶ್ನೆಗಳಿಗೆಲ್ಲ ಪೂರ್ತಿಯಾದ ಸಮಾಧಾನವಾದ ಆ ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಜೀವಿಸುವುದೇ ದಿವ್ಯ ಜ್ಞಾನ ಪ್ರಕಾಶ ಅಂತಂದ್ರೆ ಎನ್ಲೈಟನ್ಮೆಂಟ್. ಕೊನೆಗೆ ಈ ಧ್ಯಾನದ ಮೂಲಕ ಪ್ರತ್ಯಕ್ಷವಾಗಿ ಧ್ಯಾನಿಗಳ ಅನುಭವಗಳನ್ನ ಕೇಳುವುದರ ಮೂಲಕ ತಿಳ್ಕೊಳ್ತಾನೆ. ಒಂದು ಧ್ಯಾನದ ಮೂಲಕ ಇಷ್ಟೆಲ್ಲ ತಿಳ್ಕೊಳ್ತಾನೆ. ಇನ್ನು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗ್ತಾ ಇದ್ದೇವೆ, ಅಂದ್ರೆ ಎಲ್ಲವನ್ನು ತನ್ನ ಅನುಭವದಿಂದಲೇ ತಿಳ್ಕೊಳ್ಬೇಕಂತೇನಿಲ್ಲ. ಈಗ ಎಷ್ಟೊಂದು ಜನ ಧ್ಯಾನಿಗಳು ನಮ್ಮ ಸಂಪರ್ಕಕ್ಕೆ ಬರ್ತಾರೆ, ಅವರೆಲ್ಲರ ಅನುಭವಗಳು ಈ ಒಬ್ರದ್ದು ರಾಂಗ್ ಇರಬಾರ್ದು, ಇಬ್ಬರದ್ದು ರಾಂಗ್ ಇರಬಾರ್ದು, ಆದ್ರೆ ನೂರಾರು ಸಾವಿರಾರು ಜನರದ್ದು ಹೆಂಗೆಲ್ಲ ತಪ್ಪಿರ್ಲಿಕ್ಕೆ ಸಾಧ್ಯ? ಧ್ಯಾನಿಗಳ ಅನುಭವಗಳನ್ನ ಕೇಳುವ ಮೂಲಕ ಅವನಿಗೆ ಸೃಷ್ಟಿಯ ರಹಸ್ಯಗಳು ಗೊತ್ತಾಗ್ತಾ ಹೋಗ್ತದೆ. ಧ್ಯಾನಿಗಳ ಪುಸ್ತಕಗಳನ್ನ ಓದುವ ಮೂಲಕ ಅವನಿಗೆ ಪರೋಕ್ಷವಾಗಿ ಆ ಅವನಿಗೆ ಈ ಜ್ಞಾನ ಬರ್ತಾ ಹೋಗ್ತದೆ. ಎಲ್ಲರೂ ಎನ್ಲೈಟನ್ಮೆಂಟ್ ಆ ಹೊಂದ ಹೊಂದಲಿಕ್ಕೆ ಇದು ಸಾಧ್ಯ ಆಗ್ತದೆ. ಇನ್ನು ಅವೇರ್ನೆಸ್, ನಿತ್ಯ ಯಾವಾಗ್ಲೂ ಜಾಗೃತರಾಗಿರ್ಬೇಕು. ಅಂದ್ರೆ ಇದು ಪ್ರತಿಯೊಬ್ಬ ಧ್ಯಾನಿಯಲ್ಲಿ ಇರಬೇಕಾದಂಥದ್ದು. ಅಂದ್ರೆ ಸುಮ್ಮನೆ ತನಗೆ, ಒಬ್ಬ ಧ್ಯಾನಿ ಅಲ್ಲದವನಿಗಿರುವ ವ್ಯತ್ಯಾಸವೇ ಅದು. ಒಬ್ಬ ಧ್ಯಾನಿ ಯಾವಾಗ್ಲೂ ಅವೇರ್ನೆಸ್ ಅಲ್ಲಿ ಇರ್ತಾನೆ.
ಯಾವುದು ಸರಿ ಯಾವುದು ತಪ್ಪು, ನಾನು ಏನು ಮಾಡಬೇಕು ಏನು ಮಾಡಬಾರದು, ಯಾರನ್ನ ಹೇಗೆ ನೋಡಬೇಕು ಎಲ್ಲಿ ನೋಡಬೇಕು, ಏನು ಮಾಡಬೇಕು, ನಾನು ಏನು ಮಾಡ್ತಾ ಇದ್ದೇನೆ ಅನ್ನುವುದರ ಸಂಪೂರ್ಣ ಪರಿಜ್ಞಾನ ಇಟ್ಟುಕೊಂಡು ತಾನು ಹಾಕುವ ಒಂದೊಂದು ಹೆಜ್ಜೆಯಲ್ಲೂ ನಾನೊಂದು ಆತ್ಮ ಅನ್ನುವ ಆತ್ಮಸ್ಥಿತಿಯಲ್ಲಿದ್ದು ದೇಹ ಸ್ಥಿತಿಯನ್ನು ಬಿಟ್ಟು ಆತ್ಮಸ್ಥಿತಿಯಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣವನ್ನು ಕಳೀತಾನೆ. ಅದು ನಿಜವಾದ ಅವೇರ್ನೆಸ್, ನಿತ್ಯ ಜಾಗರೂಕತೆ ಎನ್ನುವುದು. ಇದು ಧ್ಯಾನದ ಮೂಲಕವೇ ಅಥವಾ ಎನ್ಲೈಟನ್ಮೆಂಟ್ ಮೂಲಕವೇ ನಮಗೆ ಲಭ್ಯವಾಗುವಂತಹ ಸ್ಥಿತಿ. ಧ್ಯಾನ ಮಾಡ್ತಾ ಮಾಡ್ತಾ ಅವನಲ್ಲಿ ಆ ಸ್ಥಿತಿ ಬರ್ತದೆ. ಈ ಸ್ಥಿತಿಯಲ್ಲಿ ಸದಾ ಜಾಗ್ರತೆಯಿಂದ ಇರುವುದನ್ನು ಆ ಕಲಿತಾ ಹೋಗ್ತಾನೆ. ಸದಾ ವರ್ತಮಾನದಲ್ಲಿ, ಅಂದ್ರೆ ಭೂತ ಹಿಂದೆ ನಡೆಯೋದ್ರ ಬಗ್ಗೆನೂ ಯೋಚನೆ ಇಲ್ಲ, ಮುಂದೆ ಆಗೋದ್ರ ಬಗ್ಗೆನೂ ಯೋಚನೆ ಇಲ್ಲ. ಈಗ ಪ್ರೆಸೆಂಟ್ ಏನು ನಡೀತಾ ಇದೆ, ಏನು ಮಾಡಬೇಕಾಗಿದೆ ಅದ್ರ ಬಗ್ಗೆ ಮಾತ್ರ ಅವನಲ್ಲಿ ಗಮನ ಇರ್ತದೆ. ಒಬ್ಬ ಆಧ್ಯಾತ್ಮಿಕ ಶಾಸ್ತ್ರ ವಿದ್ಯಾರ್ಥಿ ಧ್ಯಾನದಲ್ಲಿ ನಿರಂತರ ಏನು ನಿಷ್ಠನಾದಂತಹವನು, ನಂತರ ಯಾವಾಗ ಎನ್ಲೈಟನ್ಮೆಂಟ್ ಹೊಂದಿದ ನಂತರ ನಿರಂತರ ಅಭ್ಯಾಸ ಮಾಡಬೇಕಾದ ಸ್ಥಿತಿಯೇ ಅವೇರ್ನೆಸ್. ಯಾವಾಗ ಅವನಿಗೆಲ್ಲ ಈ ತಿಳುವಳಿಕೆ ಅನ್ನೋದು ಬರ್ತದೆ, ಆಗ ಅವನು ಯಾವಾಗ್ಲೂ ಆ ಜಾಗೃತ ಸ್ಥಿತಿಯಲ್ಲಿರ್ಬೇಕು. ಅಂದ್ರೆ ಅವೇರ್ನೆಸ್, ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಅಂದ್ರೆ ಯಾವುದಕ್ಕೂ ರಿಯಾಕ್ಟ್ ಆಗಬಾರ್ದು, ಏನೋ ರೆಸ್ಪಾಂಡ್ ಮಾಡ್ಬೇಕು. ಅವೇರ್ ಅಂದ್ರೆ ಬುದ್ಧಿಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಅದಕ್ಕೆ ನಾವು ಯಾವ ರೀತಿ ಉತ್ತರಿಸಬೇಕು ಆ ರೀತಿ ಉತ್ತರಿಸಬೇಕು. ಅಂದ್ರೆ ಕೆಲವೊಮ್ಮೆ ಅದು ನಗುವಿನ ಮೂಲಕ ಇರ್ಬೋದು, ಕೆಲವೊಮ್ಮೆ ಸೈಲೆಂಟ್ ಆಗಿರುವ ಮೂಲಕ ಇರ್ಬೋದು, ಕೆಲವೊಮ್ಮೆ ಅದನ್ನು ಸಹಿಸಿಕೊಳ್ಳುವ ಮೂಲಕ ಇರಬಹುದು. ಹೀಗೆ ಬಹಳಷ್ಟು ಅದನ್ನ ಅವೇರ್ನೆಸ್ ಅಂತ ಹೇಳಿ. ನಮ್ಮ ಒಳಗಿನ ಪರಿಸ್ಥಿತಿಗಳಾಗಲಿ ನಮ್ಮ ಹೊರಗಿನ ಪರಿಸ್ಥಿತಿಗಳಾಗಲಿ ಕ್ಷಣ ಕ್ಷಣವೂ ರೂಪಾಂತರ ಹೊಂದುತ್ತಾನೆ ಇರ್ತವೆ. ಅಂದ್ರೆ ಕೆಲವೊಮ್ಮೆ ಎಂತೆಂತ ಟೈಮ್ ಬರ್ತದೆ ಅಂತಂದ್ರೆ, ಯಪ್ಪ ಏನು ಬೇಡ ಎಲ್ಲ ಬಿಟ್ಟು ಹೋಗ್ಬೇಡ ಅನ್ನುವಷ್ಟು ಸ್ಥಿತಿಗಳು ಬರ್ತವೆ. ಅಂದ್ರೆ ಧ್ಯಾನ ಮಾಡೋರಿಗೆ ಏನು ಬರೋಲ್ಲ ಅಂತ ಅರ್ಥ ಅಲ್ಲ. ಅವರಿಗೆ ಕಷ್ಟನೇ ಬರೋಲ್ಲ, ಅವರಿಗೆ ಕಾಯಿಲೆನೇ ಬರೋಲ್ಲ, ಅಥವಾ ಅವರಿಗೆ ಏನು ನೋವುಗಳು ಬರೋಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಒಬ್ಬ ಧ್ಯಾನಿಗಳಿಗೂ ಒಬ್ಬ ಧ್ಯಾನಿ ಅಲ್ಲದವನು ಅಂತಹ ಪರಿಸ್ಥಿತಿಯಲ್ಲಿ ಅವುಗಳನ್ನು ಹೇಗೆ ನಿಭಾಯಿಸ್ತಾನೆ ಅನ್ನುವುದು ಬಹಳ ಮುಖ್ಯ ಆಗಿರ್ತದೆ. ಅಂದ್ರೆ ಈ ಎಲ್ಲರಿಗೂ ಬರ್ತದೆ, ಆದರೆ ಧ್ಯಾನಿಯಾದವನು ಅದನ್ನು ಹೇಗೆ ತಾನು ತಗೊಳ್ತಾನೆ, ಅದನ್ನು ಹೇಗೆ ಎದುರಿಸ್ತಾನೆ, ಅದನ್ನು ಹೇಗೆ ಎದುರಿಸಿ ಅದರಿಂದ ತಾನು ಏನನ್ನು ಕಲಿತಾನೆ. ಹಾಗಾಗಿ ಆದ್ರೆ ಒಬ್ಬ ಧ್ಯಾನಿಯಾದವನು ಕ್ಷಣ ಕ್ಷಣಕ್ಕೂ ತನ್ನ ಜೀವನದಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನ ಆ ಬದಲಾಗ್ತಾ ಇದ್ರು ಕೂಡ ತಾನು ಮಾತ್ರ ಯಾವಾಗಲೂ ಎದೆಗುಂದುವುದಿಲ್ಲ, ಸ್ಥಿರವಾಗಿರ್ತಾನೆ. ಪ್ರತಿಯೊಂದು ಚೈತನ್ಯವಾದದ್ದು ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಅಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ವ, ಸುಖ ದುಃಖೆ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು. ಸುಖ ಬರಲಿ ದುಃಖ ಬರಲಿ ಲಾಭ ಬರಲಿ ನಷ್ಟ ಬರಲಿ, ಜಯ ಸಿಗಲಿ ಅಪಜಯ ಸಿಗಲಿ, ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸು. ಹಾ, ನೀನೋ ಗೆದ್ದುಬಿಟ್ಟೆ ಅಂತ ಹೇಳಿ ಪಟಾಕಿ ಹೊಡೆದು ಸಂಭ್ರಮ ಮಾಡೋದಲ್ಲ, ಸೋತ್ ಬಿಟ್ಟೆ ಅಂತ ಹೋಗಿ ಮೂಲೆ ಹಿಡಿದು ಮೂಲೆ ಕೂತ್ಕೊಳ್ಳೋದಲ್ಲ. ಎಲ್ಲವನ್ನು ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡಿ ಎಲ್ಲಾ ಸ್ಥಿತಿ ಸಮಯದಲ್ಲೂ ಏಕಸ್ಥಿತಿಯನ್ನು ಕಾಪಾಡಿಕೊಳ್ಳುವುದನ್ನು ಕಲಿ. ಆಗ ಆ ಆಗ ಅದು ಒಬ್ಬ ನಿಜವಾದ ಮಾಸ್ಟರ್, ಒಬ್ಬ ಎನ್ಲೈಟೆಡ್ ಮಾಸ್ಟರ್ ಇರುವಂತಹ ಸ್ಥಿತಿ ಅದು. ಅಂದ್ರೆ ಅವನಿಗೆ ದುಃಖ ಅನ್ನೋದು ಇರೋಲ್ಲ, ಅವನಿಗೆ ಅತಿಯಾದ ಅಂದ್ರೆ ಪರಮಾನಂದ ಸ್ಥಿತಿಯಲ್ಲಿ ಇರ್ತಾನೆ. ಅವನು ಯಾವತ್ತೂ ಆ ಸ್ಥಿತಿಯನ್ನು ತಲುಪೋದೇ ಇಲ್ಲ, ದುಃಖದ ಸ್ಥಿತಿಯನ್ನ. ಹಾಗೆ ನಿರಂತರವೂ ಬದಲಾಗುವ ಲೋಕದಲ್ಲಿ ಪ್ರಸ್ತುತ ಸಂದರ್ಭವನ್ನ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಪ್ರತಿ ಕ್ಷಣವೂ ಜಾಗರೂಕನಾಗಿ ಇರುವುದೇ ಅವೇರ್ನೆಸ್. ಜೊತೆಗೆ ಮನೋಶಕ್ತಿ ಅಂದ್ರೆ ಥಾಟ್ ಪವರ್. ನಮಗೆ ಶಕ್ತಿ, ನಮ್ಮಲ್ಲಿ ಎಷ್ಟೊಂದು ಅದ್ಭುತವಾದ ಶಕ್ತಿ ಇದೆ. ಆದ್ರೆ ಆ ಶಕ್ತಿಯ ನಿಜವಾದ ಅದನ್ನ ನಾವು ಎಷ್ಟೋ ಜನ ನಮ್ಮಲ್ಲಿ ಅಂತ ಅದ್ಭುತ ಶಕ್ತಿ ಇದೆ ಅಂತ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಲ್ವಾ. ಅಯ್ಯೋ ನಾನಂತವನು, ಅಯ್ಯೋ ನಂದು ಒಂದು ಜನ್ಮನ, ಅಯ್ಯೋ ನಂದು ಒಂದು ಬದುಕ, ಅಯ್ಯೋ ನಾನು ಇಂಥವನು, ಇಂಥ ಇದ್ರಲ್ಲಿ ಹುಟ್ಟುಬಿಟ್ಟಿದ್ದೀನಿ, ನನ್ನಿಂದೆಲ್ಲ ಏನಾಗ್ತದೆ. ಅಂದ್ರೆ ಹೀಗೆಲ್ಲ ನಮ್ಮನ್ನು ನಾವೇ ಆ ಏನು ಸಣ್ಣದಾಗಿ ಯೋಚನೆ ಮಾಡ್ತಾ, ಅಥವಾ ನಮ್ಮ ನಿಜವಾದ ಶಕ್ತಿ ಸಾಮರ್ಥ್ಯವನ್ನು ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಲ್ವಾ. ನಿನ್ನಲ್ಲಿ ಆಸಕ್ತಿ ಇದೆ ಅಂದ್ರೆ, ಅಯ್ಯೋ ನಮ್ಮಲ್ಲೆಲ್ಲ ಇರ್ಲಿ ಗುರು ಅಂತಾನೆ ನಾವು ಅಲ್ವಾ. ಯಾರು ನಮ್ಮ ಶಕ್ತಿನ ನಾವು ಒಪ್ಕೊಳ್ಳಿಕ್ಕೆ ready ಇಲ್ಲ. ಹಾಗೆ ಅದೇ ಥಾಟ್ ಪವರ್. ಅಂದ್ರೆ ಆಗ ಮನೋಶಕ್ತಿ ಎನ್ನುವುದು ಧ್ಯಾನದ ಮೂಲಕವೇ, ಅಂದ್ರೆ ಎನ್ಲೈಟೈನ್ಮೆಂಟ್ ಪ್ರಕಾಶದ ಮೂಲಕವೇ, ನಿತ್ಯ ಜಾಗೃತಿಯ ಮೂಲಕ ನಮಗೆ ಬರುವಂಥದ್ದು. ಮತ್ತೆ ಬೇರೆ ಪದ್ಧತಿಯಲ್ಲಿ ಆಗಿರೋದಿಲ್ಲ. ಅಂದ್ರೆ ಯಾವಾಗ ಅದು ಸ್ಟ್ರಾಂಗ್ ಆಗ್ತದೆ, ನಮ್ಮ ಒಂದು ಆಲೋಚನೆಗೂ ಶಕ್ತಿ ಬರ್ತದೆ ಅಂದ್ರೆ ನಿರಂತರವಾದ ಧ್ಯಾನ ಜೊತೆಗೆ ಆ ಅವೇರ್ನೆಸ್. ಯಾವಾಗ ಅವೇರ್ನೆಸ್ ಅಲ್ಲಿ ಇರ್ಲಿಕ್ಕೆ ಶುರು ಮಾಡ್ತೀಯ, ನಿನ್ನ ಒಂದೊಂದು ಮಾತು ಒಂದೊಂದು ಆಲೋಚನೆಗೂ ಅಷ್ಟು ಶಕ್ತಿ ಇರ್ತದೆ. ಆಗ ಅಖಂಡವಾದ ಮನೋಶಕ್ತಿಯ ಮೂಲಕ ಪರಮಾತ್ಮ ಸದಾ ತನ್ನಿಂದ ಲೋಕಗಳನ್ನ ಸೃಷ್ಟಿಸುವುದು ನಡೀತಾ ಇದೆ. ಅಂದ್ರೆ ದೇವರು ಇಷ್ಟೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾನಲ್ಲ, ಅದು ಅವನು ಬರೀ ಅವನ ಥಾಟ್ ಪವರ್. ಬರೀ ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ರೆ ಸಾಕು, ಅದು ಸೃಷ್ಟಿ ಆಗ್ತಾ ಇದೆ. ಜೀವಾತ್ಮಗಳನ್ನು ಸೃಷ್ಟಿಸಿ ಈ ಭೂಮಿ ಮೇಲೆ ಬಿಡ್ತಾನೆ ಇದ್ದಾರೆ. ಅಷ್ಟೇ ಅಲ್ಲ, ಈ ಈ ಇಲ್ಲಿ ಬಂದಂತಹ ಜೀವಾತ್ಮರು ಕೆಲವರು
ಅವರು ಇನ್ನೂ ಎನ್ಲೈಟನ್ಮೆಂಟ್ ಆಗಿ ತುಂಬಾ ಪರಿಪಕ್ವತೆಯನ್ನು ಹೊಂದಿ ಅವರು ಪೂರ್ಣಾತ್ಮರಾಗಿದ್ದಾರೆ. ಆ ಪೂರ್ಣಾತ್ಮರು ಕೂಡ ತಮಗೆ ತಮ್ಮಿಂದ ಅಂಶಾತ್ಮಗಳನ್ನ ಬಿಡ್ತಾ ಇದ್ದಾರೆ, ಅಂದ್ರೆ ಸೃಷ್ಟಿ ಮಾಡಿ ಬಿಡ್ತಾ ಇದ್ದಾರೆ. ಅಂದ್ರೆ ಭಗವಂತ ಆತ್ಮಗಳನ್ನೆಲ್ಲ ಸೃಷ್ಟಿ ಮಾಡಿ ಜೀವಾತ್ಮರನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ಕೇವಲ ಅವನ ಮನೋಶಕ್ತಿಯಿಂದ, ಮನೋಬಲದಿಂದ. ಹಾಗೆ ಆ ಇಲ್ಲಿ ಆ ಸೃಷ್ಟಿಯಾದ ಬಂದಂತಹ ಎಷ್ಟೋ ಜೀವಗಳು ತಾವು ನಿರಂತರ ಸಾಧನೆ ಮಾಡಿ ಎನ್ಲೈಟನ್ಮೆಂಟ್ ಅಂತೀವಲ್ಲ ಹಾಗೆ ಹೊಂದಿ ಅವು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಪಡೆದು ಕೋ ಕ್ರಿಯೇಟರ್ ಆಗಿದ್ದಾರೆ. ಅಂದ್ರೆ ಭಗವಂತ ಹೀಗೆ ಸೃಷ್ಟಿ ಮಾಡ್ತಾ ಇದ್ದಾನೋ ಹಾಗೆ ಅವರು ಸೃಷ್ಟಿ ಮಾಡುವುದನ್ನು ಕಲಿತಿದ್ದಾರೆ. ಆದ್ರೆ ಇವತ್ತು ನಾವೆಲ್ಲ ಮಹಾತ್ಮರನ್ನ ನೋಡಿದ್ದೇವೆ, ಶಿವ ಇರ್ಬೋದು, ಅಥವಾ ಆ ಏನು ಮಹಾವತಾರ ಬಾಪಾಜಿ ಅವರು ಇರ್ಬೋದು, ಆಮೇಲೆ ಇದೆಲ್ಲ ದೇವತೆಗಳನ್ನು ಹೇಳ್ತೀವಲ್ವ ನಾವೀಗ. ಹಾ, ಆ ದೇವತೆಗಳು ಅವರು ತಮ್ಮಿಂದ ಒಂದು ಅಂಶವನ್ನ ಈ ಭೂಮಿ ಮೇಲೆ ಮತ್ತೆ ಬಿಡ್ತಾರೆ. ಅಂದ್ರೆ ಅವರು ಕೋ ಕ್ರಿಯೇಟರ್, ದೇವರು ಮಾತ್ರ ಸೃಷ್ಟಿ ಮಾಡ್ತಾ ಇಲ್ಲ, ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಪ್ರಬಲವಾದ ಮನೋಶಕ್ತಿಯ ಮೂಲಕ ನೂತನ ಅಂಶಾತ್ಮಗಳನ್ನ ಸೃಷ್ಟಿ ಮಾಡಿ ಪ್ರತ್ಯೇಕ ಲೋಕಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಕೋ ಕ್ರಿಯೇಟರ್ ಆಗಿದ್ದಾರೆ. ಅಂದ್ರೆ ದೇವರು ಮಾತ್ರ ಕ್ರಿಯೇಟರ್ ಅಲ್ಲ, ನಾವು ಕೂಡ ಕೋ ಕ್ರಿಯೇಟರ್ ಆಗ್ಬೋದು. ಆದ್ರೆ ಅದು ನಮ್ಮ ಥಾಟ್ ಪವರ್ ಇಂದ, ನಿರಂತರ ಸಾಧನೆಯಿಂದ ಸಾಧ್ಯ ಇದೆ ಅನ್ನುವುದ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗಾಗಿ ಆ ಹಾಗಾದ್ರೆ ಕೆಲವು ಸತ್ಯಗಳನ್ನ ನಾವು ಒಪ್ಕೊಳ್ಳೇಬೇಕು ಈ ಜಗತ್ತಿನಲ್ಲಿ. ನಾವು ಜಗತ್ತಿನಲ್ಲಿ ಇರುವಂತ ಕೆಲವು ಸತ್ಯಗಳು ಏನು ಅಂತಂದ್ರೆ, ಈ ಸೃಷ್ಟಿಯಲ್ಲಿ ಕೋಟ್ಯಾಂತರ ಕೋಟಿ ಲೋಕಗಳಿದ್ದಾವೆ. ನಾವು ಹೇಳ್ತೀವಲ್ಲ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ನಮಗೆ ಗೊತ್ತಿರೋದು, ನಾವು ಅನ್ಕೊಂಡಿದ್ದೇವೆ ಈ ಬ್ರಹ್ಮಾಂಡ ಇದೆ, ಈ ಬ್ರಹ್ಮಾಂಡದಲ್ಲಿ ಈಗ 14 ಲೋಕ ಇದೆ ಅಲ್ಲಿ. ಮೇಲಿನ 7 ಲೋಕ, ಕೆಳಗೆ 7 ಲೋಕ, ಮೇಲೆ ಸತ್ಯಲೋಕ ಇದೆ. ನಾವೆಲ್ಲ ಸತ್ಯಲೋಕಕ್ಕೆ ಹೋಗಬೇಕು ಅಂತ. ಹಾಗಾದ್ರೆ ಇಷ್ಟೇನಾ ಬ್ರಹ್ಮಾಂಡ ಅಂತಂದ್ರೆ? ಇದು ಒಂದು ಬ್ರಹ್ಮಾಂಡ. ಇದನ್ನು ಹೊರತಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳಿದ್ದಾವಂತೆ. ಅಂತಂದ್ರೆ ಇದನ್ನ ಇದನ್ನೇ ಹೇಳುತ್ತೆ. ಏಕೆಂದ್ರೆ ಇದನ್ನ ನಾವು ವೈಜ್ಞಾನಿಕವಾಗೂ ಕೂಡ ಹೇಳ್ತೀವಿ. ಅಂದ್ರೆ ಇವತ್ತು ನಾವು ವಿಜ್ಞಾನಕ್ಕೆ ಸಿಗ್ತಾ ಇರೋದು ಎಷ್ಟು ಅಂದ್ರೆ 4%. ಇನ್ನು 96% ಏನಿದೆ ಅಂತಾನೆ ಗೊತ್ತಿಲ್ಲ ಇಡೀ ಬ್ರಹ್ಮಾಂಡದಲ್ಲಿ. ಅದರಲ್ಲಿ ಎಷ್ಟೋ ಗೆಲಾಕ್ಸಿಗಳಿದ್ದಾವೆ. ಇದು ನಮ್ದು ಮಿಲ್ಕಿ ವೇ ಗೆಲಾಕ್ಸಿ, ಕೋಟ್ಯಾಂತರ ಗೆಲಾಕ್ಸಿಗಳಿದ್ದಾವೆ. ಅದರಲ್ಲಿ ನಮ್ದು ಮಿಲ್ಕಿ ಮಿಲ್ಕಿ ವೇ ಗೆಲಾಕ್ಸಿ ಇದೆ. ಆ ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿ ಕೋಟ್ಯಾಂತರ ಮಿಲಿಯನ್ ಬಿಲಿಯನ್ ಸೂರ್ಯರಿದ್ದಾರೆ, ಅಂದ್ರೆ ನಕ್ಷತ್ರಗಳಿದ್ದಾರೆ. ಅದರಲ್ಲಿ ಒಬ್ಬ ನಕ್ಷತ್ರ ಯಾರು? ಆ ಸೂರ್ಯ. ಕೋಟ್ಯಾಂತರ ನಕ್ಷತ್ರಗಳಿದ್ದಾವೆ. ಅದರಲ್ಲಿ ಒಂದು ನಕ್ಷತ್ರ ಸೂರ್ಯ. ಆ ಸೂರ್ಯ ತನ್ನದೇ ಆದ ಒಂದು ಪರಿವಾರವನ್ನು ಹೊಂದಿದ್ದಾನೆ. ಅದೇ ಸೋಲಾರ್ ಸಿಸ್ಟಮ್ ಅಲ್ವಾ. ಆ ಸೋಲಾರ್ ಸಿಸ್ಟಮ್ ಅಲ್ಲಿ ಒಟ್ಟು 8 ಗ್ರಹಗಳಿದ್ದಾವೆ. ಆ 9 ಗ್ರಹಗಳಿದ್ದಾವೆ. ಆ 8 ಗ್ರಹದಲ್ಲಿ ಒಂದು ಗ್ರಹ ಏನೋ ಭೂಮಿ. ಆ ಭೂಮಿಯಲ್ಲಿ ಎಷ್ಟು 6-7 ಖಂಡಗಳಿದ್ದಾವೆ. 6-7 ಖಂಡದಲ್ಲಿ ಏನು ಎಷ್ಟು ಒಟ್ಟು 30 ಏನು 30% ಭೂಮಿ ಇದ್ರೆ 70% ನೀರೇ ಇದೆ ಅಲ್ವಾ. 30% ನೀರ, ಹಾ, 30% ಭೂಮಿ ಇದೆ. ಅದರಲ್ಲಿ ಮತ್ತೆ 7 ಖಂಡಗಳು. ಅದರಲ್ಲಿ ನಮ್ದು ಭಾರತ ದೇಶ, ಅದರಲ್ಲಿ ಕರ್ನಾಟಕ ರಾಜ್ಯ, ಅದರಲ್ಲಿ ಮತ್ತೆ ನಮ್ದು ಜಿಲ್ಲೆ, ಆ ಜಿಲ್ಲೆಯಲ್ಲಿ ನಮ್ದು ಒಂದು ತಾಲೂಕು, ಊರು, ಆ ಊರಲ್ಲಿ ನಮ್ದು ಒಂದು ಮನೆಯಲ್ಲಿ ನಾವು ಹೋಗ್ಬೇಕು. ಅಂದ್ರೆ ಇಷ್ಟು ಇಷ್ಟು ಸಣ್ಣದಾಗಿದೆ. ಅಂದ್ರೆ ಅಷ್ಟು ವಿಶಾಲವಾಗಿದೆ ಜಗತ್ತು. ಬರೀ ಒಂದು ಬ್ರಹ್ಮಾಂಡದ ಕಥೆ ಇದೆ. ಅಂದ್ರೆ ಒಂದು ಬ್ರಹ್ಮಾಂಡದಲ್ಲಿ ಇಂಥ ಅನಂತ ಬ್ರಹ್ಮಾಂಡಗಳಿದ್ದಾವೆ. ಅಂದ್ರೆ ಲೆಕ್ಕಕ್ಕೆ ಸಿಗದಷ್ಟು. ಇನ್ಫಿನಿಟಿ, ಅನಂತ ಅಂದ್ರೆ ಇನ್ಫಿನಿಟಿ, ಅಂದ್ರೆ ಕೊನೆನೇ ಇಲ್ಲ. ಅದಕ್ಕೆ ಇಷ್ಟು ಅಂತ ಲೆಕ್ಕಾಚಾರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದಕ್ಕೆ ನಾವು ಹೇಳೋದು ದೇವರನ್ನ ಏನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತೀವಿ. ಅಂತ ಅನಂತ ಕೋಟಿ ಬ್ರಹ್ಮಾಂಡಗಳ ನಾಯಕ. ಹಾಗೆ ಅಂದ್ರೆ ದೇವರು ಅನ್ನೋದು. ಹಾಗೆ ಅಷ್ಟು ಲೋಕಗಳಿದ್ದಾವೆ. ಅಲ್ಲೆಲ್ಲ ಅಷ್ಟಷ್ಟು ಲೋಕಗಳಿದ್ದಾವೆ. ನಮಗೆ ಗೊತ್ತಿರೋದು ಇಷ್ಟೇ, 14 ಲೋಕ. ನಮಗೆ ಎಷ್ಟೋ ದೇಹಗಳಿದ್ದಾವೆ, 7 ದೇಹ ಇದ್ದಾವೆ. ನಮಗಿರೋದು ಒಂದೇ ದೇಹ ಅಲ್ಲ, ಫಿಸಿಕಲ್ ಬಾಡಿ ಇದೆ ಒಳಗಡೆ. ಆ ಏನು ಆ ಎಥೆರಿಕ್ ಭಾವನಾ ಶರೀರ ಇದೆ, ಮತ್ತೆ ಒಳಗಡೆ ಸೂಕ್ಷ್ಮ ಶರೀರ ಇದೆ. ಅದಾದ್ಮೇಲೆ ಕಾಸಲ್ ಬಾಡಿ ಇದೆ, ಆಮೇಲೆ ಸೂಪರ್ ಕಾಸಲ್, ಆಮೇಲೆ ನಿರ್ವಾಣಿಕ. ಹೀಗೆ ಒಟ್ಟು 7 ಶರೀರಗಳಿದ್ದಾವೆ ನಮ್ಮೊಳಗೆ. ಆಮೇಲೆ ಆ ಮೂಲ ಮೂಲ ಚೈತನ್ಯ ಏನಿದೆ ಅಂದ್ರೆ ಆ ಪರಮಾತ್ಮ ಶಕ್ತಿ, ಅದರಿಂದ ಮಳೆಯ ಹಾಗೆ ನಿರಂತರವಾಗಿ ಆತ್ಮಗಳ ಈ ಭೂಮಿಗೆ ಬರ್ತಾನೆ ಇದ್ದಾವೆ ಆ ದೇವರಿಂದ. ಅಂದ್ರೆ ಆ ಪರಮಾತ್ಮ ಶಕ್ತಿಯಿಂದ, ಮೂಲ ಚೈತನ್ಯ ಶಕ್ತಿಯಿಂದ. ಅಷ್ಟೇ ಅಲ್ಲದೆ ಪೂರ್ಣಾತ್ಮರು ಕೂಡ. ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ, ಯಾರು ಇಲ್ಲಿ ಬಂದು ಸಾಧನೆ ಮಾಡಿ, ಅಂದ್ರೆ ಋಷಿಗಳು, ಅಂದ್ರೆ ಈ ಸಪ್ತ ಏನು ಅಂತೀವಿ, ಸಪ್ತರ್ಷಿಗಳಿರ್ಬೋದು, ಅಥವಾ ದೇವತೆಗಳು ಅಂತ ಹೇಳ್ತೀವಿ, ಇಂದ್ರ, ಅಗ್ನಿ, ವಾಯುವರುಣ, ಈ ತರ ದೇವತೆಗಳು ಇರ್ಬೋದು. ಅಂದ್ರೆ ಅವರೆಲ್ಲ ಪೂರ್ಣಾತ್ಮರು. ಈಗ ನಾರದರು, ಆಮೇಲೆ ಹನುಮಂತ, ಈ ತರದವರೆಲ್ಲ, ಆ ವಾಯುದೇವರು, ಬ್ರಹ್ಮದೇವರು, ಶಿವ, ಹೀಗೆ ಎಲ್ಲರೂ ಪೂರ್ಣಾತ್ಮರು.
ಆ ಪೂರ್ಣಾತ್ಮರಿಂದ ಪರಿಣಿತಿ ಹೊಂದಿದಂತಹ ಆತ್ಮರು ಅವರು ಅವರು ಕೂಡ ತಮ್ಮಿಂದ ಅಂಶಗಳನ್ನ ಈ ಭೂಮಿಗೆ ಸೃಷ್ಟಿ ಮಾಡಿ ಬಿಡ್ತಾ ಇದ್ದಾರೆ. ಅಂದ್ರೆ ಅಂಶಾತ್ಮಗಳು. ಅಂದ್ರೆ ಎಲ್ಲರಿಗೂ ಪೂರ್ಣಾತ್ಮ ಇರ್ಬೇಕು ಅಂತೇನಿಲ್ಲ. ಎಲ್ಲ ಅಂದ್ರೆ ನಿನ್ನ ಪೂರ್ಣಾತ್ಮ ಯಾರು ಅಂತೀವಲ್ಲ ನಾವು, ಹಂಗೆ ಪೂರ್ಣಾತ್ಮ ಅನ್ನೋದು ಎಲ್ಲರಿಗೂ ಇರ್ಬೇಕಂತೇನಿಲ್ಲ. ಆಯ್ತಾ? ಕೆಲವರು ಅಂದ್ರೆ ಇಂಡಿವಿಜುವಲ್ ಆತ್ಮಗಳು ಕೂಡ ಇರ್ಬೋದು. ಅಂದ್ರೆ ದೇವರಿಂದ ಸೃಷ್ಟಿಯಾದ ಆತ್ಮಗಳು ಕೂಡ ಇರ್ಬೋದು, ಅಥವಾ ಈ ಪೂರ್ಣಾತ್ಮರಿಂದ ಸೃಷ್ಟಿಯಾದಂತಹ ಅಂಶಾತ್ಮಗಳು ಕೂಡ ಇರ್ಬೋದು. ಅಂದ್ರೆ ಮೂಲ ಚೈತನ್ಯದಿಂದ ಬಂದ ಆತ್ಮಗಳಾಗಲಿ, ಪೂರ್ಣಾತ್ಮದಿಂದ ಬಂದಂತಹ ಅಂಶಾತ್ಮಗಳಾಗಲಿ, ಎಲ್ಲ ಅನುಭವಗಳು ಜನನ ಮರಣ ಚಕ್ರದಲ್ಲಿ ಅದರ ಹೊರತಾಗಿ ಖಂಡಿತ ಏನು ಸಂಪಾದನೆ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಎಲ್ಲರೂ ಈ ಜನನ ಮರಣ ಏನು ಚಕ್ರದಲ್ಲಿ ಸಿಲುಕಿ ತಾವು ಏನು ಆಧ್ಯಾತ್ಮಿಕ ಉನ್ನತಿಯನ್ನ ಹೊಂದುತ್ತಾ ಹೋಗ್ಬೇಕು. ಆತ್ಮಗಳೆಲ್ಲ ಪೂರ್ತಿ ಪರಿಣಿತಿಯನ್ನ ಹೊಂದಬೇಕಾಗ್ತದೆ. ಅಂದ್ರೆ ಎಲ್ಲಾ ಆತ್ಮಗಳು, ಅದು ಪೂರ್ಣಾತ್ಮದಿಂದ ಬಂದಿರಲಿ ಅಥವಾ ಭಗವಂತನಿಂದನೇ ಬಂದಿರಲಿ, ಆ ಎಲ್ಲಾ ಆತ್ಮಗಳಿಗೂ ಕೂಡ ಸ್ವಾತಂತ್ರ್ಯ ಇರ್ತದೆ. ಅಂದ್ರೆ ತಾನು ಏನ್ ಬೇಕಾದ್ರೂ ಈ ಭೂಮಿ ಮೇಲೆ ಬಂದ್ಮೇಲೆ ತನಗೆ ಇಚ್ಛೆ ಬಂದ ಹಾಗೆ ಮಾಡ್ಬೋದು. ಆದ್ರೆ ಇಚ್ಛೆ, ಅವನ ಇಚ್ಛೆಗೆ ಅಂದ್ರೆ ಏನು, ಅವನ ಇಚ್ಛೆಯಿಂದ ಏನು ಕರ್ಮವನ್ನು ಮಾಡ್ತಾನೆ ಅದಕ್ಕೆ ಅವನ ಪ್ರತಿಫಲವನ್ನು ಕೂಡ ಪಡಿತಾನೆ. ಅಂದ್ರೆ ಅವನು ಒಳ್ಳೆ ರೀತಿಯಲ್ಲಿ ಬದುಕ್ತಾ, ಅದನ್ನೇ ಹೇಳಿದ್ದೆ ನಾನು, ನಿನ್ನ ಆತ್ಮದ ಉದ್ಧಾರ ನೀನೇ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಅದನ್ನೇ ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ನೀನು ಕರ್ಮವನ್ನು ಮಾಡ್ಲಿಕ್ಕೆ ಅಧಿಕಾರಿ ಆದ್ರೆ ಫಲವನ್ನು ಪಡಿಲಿಕ್ಕಲ್ಲ. ಫಲವನ್ನು ಪಡಿಲಿಕ್ಕಲ್ಲ ಅಂತಂದ್ರೆ ಅದರ ಅರ್ಥ ಕರ್ಮ ಮಾಡಿ ಫಲ ಪಡಿಬೇಡ, ಕೇಳಬೇಡ ಅಂತ ಅರ್ಥ ಅಲ್ಲ. ನೀನು ಏನೋ ಮಾಡಿ ಏನೋ ಕೇಳಿದ್ರೆ ಬರಲ್ಲ. ನೀನ್ ಏನ್ ಮಾಡಿರ್ತೀವ ಅದಕ್ಕೆ ಅದೇ ಫಲ ಸಿಗ್ತದೆ ಅಂತ ಅರ್ಥ. ಅಂದ್ರೆ ಒಳ್ಳೇದನ್ನ ಮಾಡಿ ಕೆಟ್ಟದ್ದಂತೂ ಆಗಲ್ಲ. ನೀ ಕೆಟ್ಟದ್ ಮಾಡಿ ಒಳ್ಳೇದನ್ನ ಬಯಸಿದ್ರೆ ಹೆಂಗಾಗ್ತದೆ ಅಲ್ವಾ? ಅಂದ್ರೆ ನನಗೆ ಅದು ಆಗ್ಬೇಕು ಅಂತ, ಒಳ್ಳೇದಾಗ್ಬೇಕು ಅಂತ ಬಯಸುವ ಅಧಿಕಾರ ನಿನಗಿಲ್ಲ. ಆದ್ರೆ ನೀನು ಒಳ್ಳೇದನ್ನ ನಿನಗ ಕೆಲಸ ಅಂದ್ರೆ ಕರ್ಮ ಮಾಡುವ ಅಧಿಕಾರ ನಿನಗಿದೆ. ನೀನು ಒಳ್ಳೆಯದನ್ನೇ ಮಾಡ್ತಾ ಹೋದ್ರೆ ನಿನ್ನ ಪಾಲಿಗೆ ಒಳ್ಳೇದೇ ಆಗ್ತಾ ಹೋಗ್ತದೆ. ಹಾ, ನೀನು ಕೆಟ್ಟದನ್ನು ಮಾಡ್ತಾ ಹೋದ್ರೆ ನಿನಗೆ ಕೆಟ್ಟದ್ದೇ ಆಗ್ತಾ ಹೋಗ್ತದೆ. ಹೀಗೆ ನಿನ್ನ ಆತ್ಮದ ಉದ್ಧಾರ ನಿನ್ನ ಕೈಯಲ್ಲಿ ಇದೆ ಅಂತ ಹೇಳಿ, ಹೀಗೆ ಈ ರೀತಿಯ ಇನ್ನೂ ಅದೆಷ್ಟೋ ಸತ್ಯಗಳಿದೆ, ಅವನ್ನೆಲ್ಲ ನಾವು ಧ್ಯಾನದಿಂದ ತಿಳ್ಕೊಳ್ತಾ ಹೋಗ್ಬೇಕಾಗ್ತದೆ ಅಂತ ಹೇಳಿ, ಆ ಇವತ್ತು ನಮ್ಮ ಈ ತುಳಸಿ ದಳ ಮತವನ್ನ ಆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಚಿಂತನೆ ಮಾಡಿದ್ದೀವಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಸರ್ವಮೇ ಇಂದ್ರಿಯಸ್ಯಗಲಂಬರಸ್ಮೈ ನಾರಾಯಣ ಎತ್ತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ಪತ್ರಿಜಿಯವರು ನಿಂತು ಏನೇ ಹೇಳಿಸಿದರು ಅಷ್ಟೇ ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲೋ ಭಗವಂತನದ್ದು ಅಂತ ಹೇಳ್ತಾ, ಪತ್ರಿಜಿಯವರದು ಭಗವಂತನದ್ದು ಅಂತ ಹೇಳ್ತಾ, ಇಲ್ಲಿಯವರಿಗೆ ಕೇಳಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಹಾ, ಎಸ್ ಉಮೇಶ್ ಎಸ್ ಮಾಸ್ಟರ್. ಸರ್. ಎಸ್ ಸರ್. ಎಲ್ಲಾ ಗುಡಕೇಶಿ ಆತ್ಮ ಬಂಧುಗಳಿಗೆ ನಮಸ್ಕಾರ ಸರ್. ತುಳಸಿ ದಳ ತುಂಬಾ ಅದ್ಭುತವಾಗಿ ಹೇಳಿದೆ ಸರ್. ನಿಜವಾಗಿ ಇಷ್ಟು ಒಂದೊಂದೇ ಬಿಡಿಸಿ ತುಂಬಾನೇ ಚೆನ್ನಾಗಿ ಹೇಳಿದ್ರು. ಮೊದ್ಲು ನಾವ್ ಯಾರು ಅಂತ ಯಾವುದೇ ಆಗಲಿ ಫಸ್ಟ್ ನಾವು ಧ್ಯಾನ ಮಾಡ್ಬೇಕು. ಹತ್ತು ಸರ್ ಹೇಳ್ತಾರೆ ಧ್ಯಾನ್ 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 ಅಂತಾನೆ ಹೇಳ್ತಾರೆ. ಧ್ಯಾನ ಮಾಡ್ಕೊಂಡ್ರೆ ಪ್ರತಿಯೊಂದು ಬರುತ್ತೆ ಅನ್ನೋದು ನೀವು ಉದಾಹರಣೆ ತುಂಬಾ ಚೆನ್ನಾಗಿ ಕೊಟ್ಟರು ಸರ್. ಧ್ಯಾನದಿಂದ ಏನಾಗತ್ತೆ ಪ್ರತಿಯೊಂದು ಅರ್ಥವನ್ನು ಹೇಳಿದ್ರು. ಆಮೇಲೆ ಹಂಸ ಅದು ಹಾಲು ಯಾವ ತರ ಎಷ್ಟು ಚೆನ್ನಾಗಿದೆ ಸರ್ ಕೊಟ್ರಿ ನೀವು. ಹಂಸ ಯಾವ ರೀತಿ ಗೊತ್ತಾಗತ್ತೆ ಸರ್ ಅದಕ್ಕೆ? ಅಲ್ಲ, ನೀರು ಹಾಲು ಎಷ್ಟು ಯಾವ ರೀತಿ ಸರ್ ಅದು? ಹಾಲ್ ಇಲ್ಲ, ಮಾತ್ರ ಇರ್ಕೊಳುತ್ತೆ. ಹೇಳಿ. ಅದಕ್ಕೆ ಆ ಗುಣ ಇದೆ ಅಂತೆ. ಹಂಸ ಹಾ ಇದೆಯಲ್ಲ, ಹಾ ಹಾ ಹಂಸ ಹಾ ನೀವು ಹಾ ಹಾಲಿಗೆ ಹಾಲಿಟ್ರೆ ಅದು ನೀರನ್ನು ಬಿಟ್ಟು ಹಾ ಹಾ ಹೀರ್ಕೊಳ್ತದಂತೆ. ಅದಕ್ಕೆ ಅಲ್ಲ, ಅದಕ್ಕೆ ಪತ್ತು ಸಾರು ಹಿಂಸ ಚೋಡೋ ಹಂಸ ಪಕೋಡೋ ಅಂತಾರೆ ಅಲ್ವಾ? ಹ್ಮ್. ಪತ್ತು ಸಾರ್ ಅದ್ ಹೇಳ್ತಾರೆ ವೆಜಿಟೇರಿಯನ್ ರ್ಯಾಲಿನಲ್ಲಿ ಹಾಗೆ ಹೇಳ್ತಾರೆ. ಹಿಂಸೆ ಬಿಡಿ, ಹಂಸ ತರ ಹಾಗೆ ಈ ನೀರಲ್ಲಿ ಏನೇನು ಸತ್ಯವನ್ನ ಅದನ್ನೇ ತಗೊಳ್ಳಿ ಅಂತ ಹೇಳ್ತಾರೆ. ತುಂಬಾ ಹ್ಮ್. ಅದ್ಭುತವಾಗಿ ಅವ್ರು ಹೇಳಿದ್ದಾರೆ. ನೀವು ತುಂಬಾ ಕ್ಲಾಸ್ ಚೆನ್ನಾಗಿ ಕೊಟ್ರಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಂದೊಂದು ಕೋರಿಕೆ ಇದೆ. ದೇವನಹಳ್ಳಿನಲ್ಲಿ ಮಾಸ್ಟರ್ಗಳಿದ್ದಾರೆ. ಅವ್ರು ಸ್ವಲ್ಪ ಫೋನ್ ನಂಬರ್ ಬೇಕಾಗಿತ್ತು, ಕೊಟ್ರೆ ನಂಗೆ ಸ್ವಲ್ಪ ಇದಾಗತ್ತೆ ಅಂತ ಹೇಳಿ ಮಾಡಿದೆ ಸರ್. ಹ್ಮ್. ದೇವನಹಳ್ಳಿಯಿಂದ ಒಬ್ಬ 4 ಜನ ಮಾಸ್ಟರ್ ಇದ್ದಾರೆ. ಆ ಹ್ಮ್. ಮಾಸ್ಟರ್ ಸ್ವಲ್ಪ ನಾವು ಕೇಳ್ಬೇಕಾಯ್ತು. ಅವ್ರ ನಂಬರ್ ಕೊಟ್ರೆ ಸಾಕು ಸರ್. ಸ್ವಲ್ಪ ಲಗೇಜ್ ಇದೆ, ಅಂದ್ರೆ ನಾವು ನಮ್ದೇ ಲಗೇಜ್. ನಮ್ದು ಅಂದ್ರೆ ಅದು ಪ್ರಿಂಟ್ ಔಟ್ ಎಲ್ಲ ಕೊಡ್ತಿದ್ವಿ ನಾವು. ಸ್ವಲ್ಪ ಪಾಂಪ್ಲೆಟ್ ಎಲ್ಲ ಜಾಸ್ತಿ ಇದೆ, ಸ್ವಲ್ಪ ವೇಟ್ ಇದೆ ಅದು. ಆ ಕಡೆಯಿಂದ ಬರೋರು, ದೇವನಹಳ್ಳಿ ಕಡೆಯಿಂದ ಬರೋರು ಯಾರೆಲ್ಲ ಇದ್ದೀರಿ ಮಾಸ್ಟರ್ಸ್, ಅವರು ಸ್ವಲ್ಪ ಅವರಿಗೆ ಸಹಕಾರ ಕೊಡಿ. ಅವ್ರು ನಿಮಗೆ ಎಲ್ಲರೂ ಸ್ವಲ್ಪ ಹಿಡ್ಕೊಂಡು ಬಂದ್ರೆ ಅದು ಹೆವಿ ಆಗಲ್ಲ ಒಬ್ರಿಗೆ. ಆ ನೋಡಿ, ದೊಡ್ಡ ಮನ್ಸು ಮಾಡಿ.
ಅಲ್ಲ, ಕಾಂತಮ್ಮ ಮೇಡಮ್ ಇದಾರಲ್ಲ ಸರ್, ಕಾಂತಮ್ಮ ಅವರು. ಅವ್ರ ಯಾಕೋ ಕಾಂತಮ್ಮ ಅವ್ರು ಇದಾರೆ. ಅವ್ರ ಯಾಕೋ ಸೀರಿಯಸ್ ಆಗ್ಬಿಟ್ಟಿದಾರಪ್ಪ. ವಿಡಿಯೋ ಆನ್ ಮಾಡಲ್ಲ ಏನಿಲ್ಲ. ಹೌದಾ? ಆ ಫೋನ್ ನಂಬರ್ನ ಕೊಟ್ಟಾಗ 4 ಜನ ಕೊಡಿ ಸರ್, ಅವ್ರಿಗೆ ಗೊತ್ತಿರುತ್ತೆ. ಹ್ಮ್. ಏರ್ಫೋರ್ಸ್ ಇಂದ ಒಂದಿಬ್ರು ಇದಾರೆ ಮೇಡಮ್, ಹೇಮಾ ಮೇಡಮ್ ಯಾರು ಇದಾರೆ, ಹ್ಮ್. ಏರ್ಫೋರ್ಸ್ ಇದೆ ಇಲ್ಲಿ, ಅಲ್ಲಿಂದ BSF ಏರ್ಫೋರ್ಸ್ ಒಬ್ರು ಹ್ಮ್. ಇದಾರೆ, ಅವರಿಬ್ರು ಬರ್ತಾರೆ. ನೋಡ್ಕೊಂಡು ಅವ್ರಿಗೆ ಬಂದಿದ್ರೆ ಅವ್ನ ಫೋನ್ ನಂಬರ್ ಕೊಡಿ ಸರ್. ಒಂದ್ 2 ದಿವಸದಲ್ಲಿ ಅವ್ರ ಫೋನ್ ನಂಬರ್ ಕರೆಕ್ಟ್ ಮಾಡ್ಕೊಡಿ ಸರ್ ನನ್ಗೆ, ಆಯ್ತಾ? ಫೋನ್ ನಂಬರ್ ಇದೆ ಅವ್ರ ಅದು ಹತ್ರ, ಕೊಡ್ತೀನಿ. ಇದ್ರೆ ನನಗೆ ಸೆಂಡ್ ಮಾಡಿ ಸರ್, ಫೋನ್ ನಂಬರ್ ಸೆಂಡ್ ಮಾಡಿ. ನೋಡಿ ನಾನು ಮಾತಾಡ್ತೀನಿ. ಮಾಡ್ಕೊಂತೀನಿ. ಹೇಮಾ ಮಾಸ್ಟರ್. ಓಕೆ ಸರ್. ನಮಸ್ತೆ ನೀವು ಶ್ರೀಕೃಷ್ಣ ಪರಮಾತ್ಮವ್ರಿಗೆ, ನಮ್ಮ ಉಮೇಶ್ ಸರ್ಗೆ ಎಲ್ಲ ಕೋಟಿ ಕೋಟಿ ನಮಸ್ಕಾರ, ಧನ್ಯವಾದ ಸರ್. ನಾನಿರೋದು ದೇವನಹಳ್ಳಿ ಏರ್ಪೋರ್ಟ್ ಪಕ್ಕ, ಇದ್ರಲ್ಲಿ ದೇವನಹಳ್ಳಿ, ಇದು BSF ಕ್ಯಾಂಪಸ್ ಅಲ್ಲೇ. ಆದ್ರೆ ಅಲ್ಲಿಂದ ನನ್ನ ಹಸ್ಬೆಂಡ್ಗೆ ಬುಕ್ ಆಗಿತ್ತು ಬರಕ್ಕೆ ಅಂತ, ಇದಕ್ಕೆ ಮಂಗ್ಳೂರ್ಗೆ. ನಮ್ಮ ಯಜಮಾನ್ರಿಗೆ ಒಡಿಶಾ ಬಾರ್ಡ್ರಿಗೆ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹಾಸನಕ್ಕೆ ಬಂದಿದ್ದೀನಿ ಸರ್. ಅಕ್ಕ ಅವರೆಲ್ಲ ಒಂದು ಆನಂದಣ್ಣ ಅಂತ ಇದ್ದಾರೆ, ಅವ್ರ ಗ್ರೂಪ್ ಅಲ್ಲಿ ಬರ್ತಾ ಇದ್ದೀನಿ ಸರ್. ನಾನು ಅವ್ರ ಜೊತೆಗೆ ಹೌದಾ? ಹಾಸನಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು. ನಮ್ಮ ಓಕೆ. ಯಜಮಾನ್ರು ಒಡಿಶಾದಲ್ಲಿದ್ದಾರೆ, ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಾಂದ್ರೆ ನಾನು ಇವ್ರ ಗ್ರೂಪಲ್ಲೆಲ್ಲ ಬರೀವೆ. ದೇವನಹಳ್ಳಿಲಿ ತುಂಬಾ ಜನ ಇದ್ರು, ಅವ್ರ ಪಾಪ ಅವರೆಲ್ಲ ಒಟ್ಟಿಗೆ ಬರಕ್ಕೆ ಅಂತ ಮಾಡಿದ್ವಿ. ಇವಾಗ ನಾನು ಹಾಸನಕ್ಕೆ ಬಂದ್ಬಿಟ್ಟಿದ್ದೀನಿ. ನೋಡೋಣ, ಗ್ರೂಪಲ್ಲಿ ಕೇಳ್ತೀನಿ ಬಿಡಿ ಯಾರಿದ್ದಾರೆ ದೇವನಹಳ್ಳಿಯಿಂದ ಬರೋರು ಅಂತ ಹೇಳಿ. ಹಾ ಮೆಸೇಜ್ ಸರ್, ಹಾಕಿ. ಸರ್ ಮಮತಾ ಮೇಡಮ್ ಅಂತ ಒಬ್ರು ಇದಾರೆ ಸರ್. ಮಮತಾ ಅವ್ರು ಇದಾರೆ. ಓಕೆ. ಮಮತಾ ಮೇಡಮ್ ಅವರು 24x7 ಅವ್ರು ನಿಮ್ದ್ರಲ್ಲಿ ಇರ್ತಾರೆ. ಅವ್ರಿದ್ರು, ಅವರು ಮಾತಾಡೋಣ ಸರ್. ಓಕೆ ಸರ್. ಗೊತ್ತು. ಓಕೆ ಸರ್. ಸರ್, ತುಳ್ಸಿದ್ದೆಲ್ಲ ತುಂಬಾ ಚೆನ್ನಾಗ್ ಬಂತು ಸರ್. ಅರುಣ್ ಸರ್, ತುಂಬಾ ಚೆನ್ನಾಗ್ ಬರ್ತಾ ಇದೆ. ಇಲ್ಲಿಂದಾನು ಗುಡಕೇಶಿಗೆ ಜನ ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಸೇರಿಸ್ತಾ ಇದ್ದೀನಿ ಸರ್, ಬಂದಿ. ವೆರಿ ಗುಡ್, ವೆರಿ ಗುಡ್. ಮಾಡಿ. ಹಾ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಆಗ್ಲಿ ಆಗ್ಲಿ. ಹಾ ಸರ್, ನಿಮ್ಗೆ ಹೇಗೆ ಆಗ್ತಾ ಇದೆ ಈಗ? ನನಗ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸರ್. ವೆರಿ ಗುಡ್. ಹ್ಯಾಪಿ ಆಗಿದ್ದೀನಿ. ಅಷ್ಟೇ. ಸರ್ ಅವ್ರು ಯಾವಾಗೂ ಅಷ್ಟೇ ಸರ್, ಫಾಸ್ಟ್ ಆಗಿರ್ತಾರೆ ಸರ್. ಅವ್ರು ಏನ್ ಗೊತ್ತಾ, ಎಲ್ಲಾರ್ಗು ಧ್ಯಾನ ಪ್ರಚಾರ ಮಾಡ್ಬೇಕು, ಮನೆ ಮನೆ ಧ್ಯಾನ ಅವ್ರ ಸಂಕಲ್ಪ ಅದೇ ಸರ್. ನನಗೆ ಹೇಳ್ತಾರೆ, ಉಮೇಶ್ ಸರ್ ಇಲ್ಲಿ ನಮ್ ಸಿಸ್ಟರ್ ಒಬ್ರು ಇದಾರೆ ಕಾರಳ್ಳಿನಲ್ಲಿ, ಅವ್ರ ಮನೆ ಹತ್ರ ಇದಾರೆ, ಎಲ್ಲಾರ್ಗು ಫೋನ್ ಮಾಡ್ತಾರೆ, ಬನ್ನಿ ಧ್ಯಾನ ಪ್ರಚಾರ ಮಾಡೋಣ ಬನ್ನಿ. ತುಂಬಾ ಇದ್ದಾರೆ ಸರ್ ಅವರು. ನಿಜವಾಗಿ ಹೇಮಾ ಮೇಡಮ್ ನವ್ರು ಯಾವ ತರ, ಜಸ್ಟ್ ಲೈಕ್ ಟೈಗರ್ ಹೇಮಾ ಮೇಡಮ್ ಆ ತರ ಅವ್ರು. ತುಂಬಾ ಚೆನ್ನಾಗಿ ಪ್ರಚಾರ ಮಾಡ್ತಾರೆ, ತುಂಬಾ ಚೆನ್ನಾಗಿ ಪ್ರಚಾರ ಮಾಡ್ತಾರೆ, ಎಲ್ಲಾರ್ಗು ಒಂದ್ ಇದ್ ಮಾಡ್ತಾರೆ ಸರ್. ನಾನು ಹೇಮಾ ಮೇಡಮ್ ಇದಾರೆ ಹೋಗೋಣ ಅನ್ಕೊಂಡೆ, ಆಲ್ರೆಡಿ ಹಾಸನಕ್ಕೆ ಹೊರಟೋಗಿದ್ದಾರೆ. ಓಕೆ ಮೇಡಮ್, ಪರವಾಗಿಲ್ಲ ಸರ್. ಇಲ್ಲಾಂದ್ರೆ ನಾನು ಕರಿತಾ ಇದ್ದೆ, ಅದಕ್ಕೆ ನನ್ ಪಾಪ ಗೊತ್ತಾಗ್ಲಿ ಅಂತಾನೆ ಹ್ಯಾಂಡ್ ರೈಸ್ ಮಾಡ್ಬಿಟ್ಟೆ. ಹಾಸನಕ್ಕೆ ಬಂದಿದ್ದೀನಿ. ಆನಂದಣ್ಣ ಅಂತಾರಲ್ಲ, ಅವ್ರ ಜೊತೆ ಬರ್ತಾ ಇದೀವಿ ಎಲ್ರು, ಅಕ್ಕ ಫ್ರೆಂಡ್ ಆನಂದಣ್ಣ ಎಲ್ಲ. ಗೊತ್ತು ಬಿಡಿ. ಹಾಸನದಿಂದ ತುಂಬಾ ಆನಂದಣ್ಣ ಜನ ಗೊತ್ತು ಬಿಡಿ. ಆಗಿದ್ದಾರೆ. ಅಲ್ಲಿ ಸ್ವಲ್ಪ ಪ್ರಚಾರ ಮಾಡಿ ಮೇಡಮ್ ನವರೇ, ಅಲ್ಲೆಲ್ಲ ಧ್ಯಾನ ಪ್ರಚಾರ ಮಾಡಿ ಅಲ್ಲೆಲ್ಲ. ಸರ್, ಹಿಂದಿ ಬರುತ್ತಾ ಯಾರಿಗಾರುವೆ? ನನಗೆ 100% ಬರುತ್ತೆ. ಬೋಲೋ ಭೈ, आपको क्या बोल रहे हैं, बोलिए ना। इसमें एक क्या बार बोले। मैंने हम लोग क्या किया, यहाँ पर दीदी के घर में घर का मेडिटेशन कर रहा था। आनंद सर ने आके सबको, इतना लोग आ रहा था, नया नया मास्टर आ रहा था इधर वो सीखने। इतनी अच्छा, सारा व्हाट्सएप में भी छोड़ रखा था। इधर हमारा दीदी रह रही है, वहाँ का थोड़ा उनका घर का मकान वाला बोला ना, आप लोग घर में नहीं करना, इधर करना हो तो बाहर जाके करो बोला। उसी दिन से हम लोग नहीं कर रही हो सर, आप कुछ करो, हम लोग को घर का मेडिटेशन बंद हो रहा है, बहुत दुखी हो रहा है हम लोग बस। पराने अच्छा, आप फिर भी पराने आप अच्छा उधर जाके बहुत ध्यान सबको सब बताता ना, अपन को बहुत हाँ खुश हो गया। धन्यवाद हाँ मैडम, सर। आप इतना उधर भी जाके आप हाँ हम कर्नाटक जाके उधर कौन है, सब लोग आप ध्यान हाँ सुना रहे ना, और ध्यान से उधर हाँ कितना सर। अच्छा आता है। नहीं उतना आप जो भी बोलिए, आप 10 हाँ आदमी को बोले, 2 आदमी ध्यान को आया तो कितना अच्छा लगता बोलिए अपन को। हाँ सही सर। बात है ना। नहीं हाँ, 2 15 आदमी लोग ध्यान जुड़ा का था आया इधर। तो सही बात है। उधर पूरा क्या सब लोग नॉन वेज वाला है, उधर पूरा पूरा नॉन वेज वाला हाँ है। सर, कम से हासन में पूरा। पूरा नॉन वेज। उतना शेर हाँ में जाके आप शेर इसलिए हम आपको बताया, आप शेर कहते बताया, क्यों बताया। हाँ उधर पूरा नॉन वेज लोग है, उधर ध्यान खाना बोले तो बहुत मुश्किल है, उधर बुलाना हाँ बोले सर। तो। फिर भी आप कर्नाटक से जाके, बेंगलुरु से जाके आप इतना अच्छा करता ना, बहुत शुक्रिया, बहुत धन्यवाद मैडम आपके लिए। ऐसे हाँ करिए, ध्यान थैंक प्रचार हाँ करिए। हाँ थैंक यू, धन्यवाद।
सब धन्यवाद लोग को अच्छा भी हो धन्य रहा है, जो कर रहा है सबको बहुत अच्छा। बहुत अच्छा है, बहुत अच्छा है. ನೀವು ಕನ್ನಡ ಡಿಸ್ಕಷನ್ ಹಿಂದಿ ಡಿಸ್ಕಷನ್ ಮಾಡ್ಬಿಟ್ರಿ. कन्नड़ कोले ಮಾಡಬೇಡಿ. ओके मैडम, धन्यवाद. आप ऐसे करिए, ध्यान प्रचार करिए. धन्यवाद. ಅಷ್ಟೇ ಅಷ್ಟೇ. ಓಕೆ ಮಾಸ್ಟರ್ಸ್, ಎಲ್ಲರೂ ಊಟ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ ಆಯ್ತಾ? ಓಕೆ, ವೆರಿ ಗುಡ್. ఎవరైనా కానీ 9 రాత్రులు పట్టణంతో ధ్యానం. లైఫ్ అంటే జీవం. జీవం ఎక్కడి నుంచి వస్తుందంటే సత్యంలో నుంచి. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ శ్వాస మీద ధ్యాస పెట్టు, ధ్యానము చెయ్యి. పొద్దున్న కూర్చో, రాత్రి లేయి. రాత్రి కూర్చో, పొద్దునలే. అది ధ్యానం అంటే. ఎవరైనా కానీ 9 రాత్రులు పట్టుదలతో ధ్యానం చేస్తే ఎవరైనా కానీ పరమాత్మ అవుతారు. ఇక్కడ క్వశ్చనే లేదు, దుర్గాదేవి అవుతారు. లైఫ్ అంటే జీవం. జీవం ఎక్కడి నుంచి వస్తుందంటే సత్యంలోంచి వస్తుంది, శూన్యంలోంచి వస్తుంది జీవం. మన జీవితంలో పుష్కలంగా జీవం ఉండాలంటే, మన జీవితంలో జీవం సమృద్ధిగా ఉండాలంటే మనలో శూన్యం సమృద్ధిగా ఉండాలి, మనలో సత్యం సమృద్ధిగా ఉండాలి. అప్పుడు మనలో ప్రకాశం సమృద్ధిగా ఉంటుంది. ప్రతిరోజు రాత్రిపూట నిద్రపోతున్నాం, శూన్యంలో వెళ్ళిపోతున్నాం. అది సుషుప్త అవస్థలో పొందే సత్యం. జాగ్రత్త అవస్థలో అదే స్థితిని పొందితే దాని పేరే ధ్యానం. అందులోంచి సత్యం వస్తుంది. కుంభకర్ణులా నిద్రపోతే సత్యం దొరకదు. హనుమంతుడిగా ధ్యానం చేస్తే సత్యం దొరుకుతుంది. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಗುರುಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನು ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ ವಿಶ್ವರೂಪಿಯು ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗೂಢಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನು ಪಡೆದು ಶಕ್ತಿವಂತರಾಗಿ ಆ ಶಕ್ತಿಯನ್ನು ಪುನಃ ಸಮಸ್ತ ಬ್ರಹ್ಮಾಂಡಕ್ಕೆ ವಿಸ್ತರಿಸಿ ಇಡೀ ಜಗತ್ತಿಗೆ ಕಲ್ಯಾಣ ಉಂಟಾಗಲಿ. ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳು ದುಃಖರಹಿತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ. ಈ ಭೂಮಿಯು ಸಕಾಲ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಕಂಗೊಳಿಸಲಿ. ಸಮಸ್ತ ಮಾನವ ಕುಲ ಆತ್ಮಜ್ಞಾನಿಗಳಾಗಲಿ. ಸದಾ ಸತ್ಯ, ನ್ಯಾಯ, ನೀತಿ, ಧರ್ಮ ನೆಲೆಸಿರಲಿ. ನಾನು ನನ್ನ ಸಮಸ್ತ ಕರ್ಮಗಳನ್ನು ಕಳೆದುಕೊಂಡವನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಜೀವಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು.